ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೆಬಾಸ್ಟಿನ್ ಡೇವಿಡ್ ಅಂತ. ನಾನೊಂದು 30 ವರ್ಷದಿಂದ ಫಿಲಿಮ್ ಇಂಡಸ್ಟ್ರಿಯಲ್ಲಿ ನಿರ್ಮಾಪಕನಾಗಿ, ನಿರ್ದೇಶಕನಾಗಿ, ಸ್ಟುಡಿಯೋ ಕೆಲಸ ಮಾಡ್ತಾಯಿದ್ದೀನಿ. ಈಗ ತಗೊಂಡಿರೋ ಫಿಲಿಮು ಬೇಲಿ ಹೂವು ಅಂತ. ಬೇಲಿ ಹೂವು ಅಂದರೆ ಒಂದು ಕಷ್ಟದಲ್ಲಿ ಬದುಕುತ್ತಾ ಇರುವಂಥ ಒಂದು ಹೆಣ್ಮಗುವಿನ ನೈಜ ಘಟನೆ ಆಧರಿಸಿ ಮಾಡಿರುವಂಥ ಚಿತ್ರ. ಈ ಚಿತ್ರದಲ್ಲಿ ಒಂದು ಹೆಣ್ಮಗು, ಒಂದು ಹೆಣ ಹೆತ್ತುವಂಥ ಒಂದು ಹೆಣ್ಮಗು, ಅವಳೊಂದು 2,000 ಹೆಣಗಳನ್ನ, ಅನಾಥ ಹೆಣಗಳನ್ನ ಅದನ್ನು ಸಾಗಿಸಿ ಒಂದು ನಿಜವಾದ ಮನೆಯಲ್ಲಿ ಏನಾದರೂ ಒಂದು ಸಾವಾದರೆ ಹೇಗೆ ಅವರು ಕಾರ್ಯಗಳನ್ನ ಆ ಥರ ಮಾಡಿ ಮಣ್ಣು ಮಾಡುವಂಥ ಕೆಲಸ ಮಾಡ್ತಾರೆ. ಅದನ್ನು ಅವಳ ಎಲ್ಲ ನೈಜ ಘಟನೆ ನೋಡಿದಾಗ ತುಂಬ ಆತಂಕ ಅನ್ನಿಸ್ತು. ಅದನ್ನು ಒಂದು ಚಿತ್ರವಾಗಿ ಮಾಡಿದ್ದೀನಿ. ಅದು ಮಾಡ್ಬೇಕಾದ್ರೆ ಬಹಳ ಕಷ್ಟ ಆಯಿತು. ಯಾಕಂದರೆ ಒಂದು ಅದೇ ಮಾರ್ಚರಿಗೆ ಹೋಗಿ ಕೆಲಸ ಮಾಡಬೇಕಾಗೋದು, ಮೈ ಒಂಥರ ಜುಮ್ ಅನ್ನೋದು. ನಿಜವಾದ ಮಾರ್ಚರಿಗೆ ಹೋದಾಗ ನಿಜವಾದ ಹೆಣ ಓಡುವಂಥ ಜಾಗದಲ್ಲಿ ನಾವು ಕೆಲಸ ಮಾಡಬೇಕಾಗಿತ್ತು, ರಾತ್ರಿ ಹಗಲು. ಅವೆಲ್ಲ ಒಂದು ಸ್ವಲ್ಪ ತುಂಬಾ ನಮಗೆ ಕಷ್ಟ ಅನ್ನಿಸ್ತು. ನನಗೊಬ್ಬ ಇಲ್ಲ, ನನ್ನ ಟೋಟಲ್ ಟೀಮ್ ಕೆಲಸ ಮಾಡಿದಾಗ ತುಂಬ ಕಷ್ಟ ಅನ್ನಿಸ್ತು. ಬಟ್ ಅದನ್ನೆಲ್ಲ ಸಾಗಿಸಿ ಒಂದು ಚಿತ್ರ ಮಾಡಿ ಒಂದು ಒಳ್ಳೆ ಚಿತ್ರ ಆಗಿ ಬಂದಿದೆ ಅಂತ ನನ್ನ ಅನಿಸಿಕೆ ಆಗಿದೆ. ಅದು ಗೊತ್ತಿಲ್ಲ ನೀವೆಲ್ಲ ಹೇಗೆ ಅದನ್ನು ಸ್ವೀಕಾರ ಮಾಡ್ತಿದ್ದೀರಾ ಅಂತ. ಇಷ್ಟಂತೂ ನಾನು ಈ ಸದ್ಯಕ್ಕೆ ಹೇಳಬಲ್ಲೆ. ಥ್ಯಾಂಕ್ ಯು. 16ನೇ ಚಲನಚಿತ್ರೋತ್ಸವಕ್ಕೆ ಸ್ವಾಗತ. ನಿಮ್ಗೆ ಮುಂದೆ ಕೂತಿರುವಂಥ ಮೀಡಿಯಾ ನಿಮಗೂ ನಮಸ್ಕಾರ. ನಾನು ಪ್ರಕಾಶ್ ಕಾರ್ಯಪ್ಪ ಅಂತ. ನಾನು ಕೊಡೋ ಫಿಲಿಮ್ ಮೇಕರು. ನಾನು ಈಗ ನಮ್ಮದು ಟೋಟಲ್ ಒಂದು 13 ಸಿನಿಮಾ ಆಗಿದೆ. ನಾನು ಜಾಸ್ತಿ ಕೊಡೋ ಸಿನಿಮಾನೇ ಮಾಡ್ತೀನಿ. ಈ ಸರಿ ನನ್ನ ಸಿನಿಮಾನ ಜೂರಿಗಳು, ಕಮಿಟಿ ಮೆಂಬರ್ ಎಲ್ಲ ಸೇರಿ ಒಂದು ಕನ್ನಡ ಕಾಂಪಿಟೇಷನ್ಗೆ ಹಾಕಿದ್ದಾರೆ. ಥ್ಯಾಂಕ್ ಯು. ನಾನು ಕತೆ ಆಮೇಲೆ ಹೇಳ್ತೀನಿ. ನಾನು ಫಸ್ಟ್ ಆಫ್ ಆಲ್ ಏನಂದರೆ, ನಮ್ಮಲ್ಲಿ ಜನಸಂಖ್ಯೆ ತುಂಬ ಕಮ್ಮಿ ಇದೆ. ನಮ್ಮ ಕೊಡಗಲ್ಲಿ 1,35,000 ಜನ ಮಾತ್ರ, ಅಂದರೆ ಅಷ್ಟು ಜನ ಇದ್ದಾರೆ. ನಮ್ಮಲ್ಲಿ ಥಿಯೇಟ್ರ್ ಇಲ್ಲ. ನಾನು ಪ್ರೊಫೆಷ್ನಲಿ ನಾನು ಬಿಲ್ಡರ್. ನಾನು ಕನ್ಸ್ಟ್ರಕ್ಷನ್ ಫೀಲ್ಡು, ಆರ್ಮಿ ರಿಟೈರ್ಡ್ ಆದಮೇಲೆ ನಾನು ಈ ಲೈನ್ ಹಂಗೆ ಶುರು ಮಾಡಿದೆ. ಈಗ ನನಗೆ ಏನನ್ನಿಸ್ತಾ ಇದೆ ಅಂದರೆ, ಏನೋ ಒಂದು ಒಳ್ಳೆ ನಮ್ಮ ಸಮುದಾಯ ಅಲ್ಲ ಅಂದರೆ ನಮ್ಮ ಭಾಷೆಯನ್ನು ಉಳಿಸೋಕ್ಕಾಗಿ ನಾನು ಈ ಸಿನಿಮಾ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಮಾಡಿದಂಥ ಸಿನಿಮಾಗಳು ಎಲ್ಲ ಇಂಟರ್ನ್ಯಾಷನಲ್ ಫೆಸ್ಟಿವಲಲ್ಲಿ ಸೆಲೆಕ್ಷನ್ ಆಗಿದೆ. ಒಂದು ಪ್ಲಸ್ ಪಾಯಿಂಟ್ ಏನಂದರೆ, ನಾನು ಆ ಲ್ಯಾಂಗ್ವೇಜ್ ರೇರ್ ಲ್ಯಾಂಗ್ವೇಜು ಸರೇ ಮೊದಲು ವಿಜಯಶಂಕರ್ ಸರ್ ಇದ್ದಾಗಲೇ ನೀವು ಒಂದು ಅನ್ಹರ್ಡ್ ರೇರ್ ಲ್ಯಾಂಗ್ವೇಜ್ದು ಒಂದು ಸೆಕ್ಷನ್ ಓಪನ್ ಮಾಡಿ ನಮ್ಮಂಥ ಬೇರೆ ಉಪಭಾಷೆಗಳಿಗೆ ನೀವು ಒಂದು ಅವಕಾಶ ಕೊಟ್ಟಿದ್ರಿ. ನಾವು ಇಲ್ಲಿ ಮೆರೆಯೋಕ್ಕೂ ಒಂದು ದಾರಿ, ಆಮೇಲೆ ನಮ್ಮ ಭಾಷೆಯನ್ನು ನೀವು ಪರಿಚಯ ಮಾಡಿಸಿದ್ದೀರಾ. ಈ 200-300 ಸಿನಿಮಾಗಳ ಮಧ್ಯೆ ನಮ್ಮನ್ನು ನೀವು ಗುರುತಿಸ್ಕೊಂಡು ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದೀರಾ. ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ. ಇನ್ನೊಂದೇನೆಂದರೆ, ನಮಗೆ ಸಿನಿಮಾ ಮಾಡ್ತೀವಿ, ನಮಗೆ ರಿಟರ್ನ್ ಬರಲ್ಲ. ನಮಗೆ ರಿಟರ್ನ್ ಬರೋಕ್ಕೆ ಭಾಳ ಕಷ್ಟ ಇದೆ. ನಾವು ಥಿಯೇಟ್ರ್ ಇಲ್ಲದ ಕಾರಣ ನಾವು ಚೌಟ್ರಿಗಳಲ್ಲಿ, ಮದುವೆ ಮನೆಗಳಲ್ಲಿ ನಾವು ಪ್ರೊಜೆಕ್ಟ್ಗಳನ್ನು ಹಾಕಿ, LED ಹಾಕಿ ನಾವು ಜನರನ್ನು ಕೂಡಿ ಹಾಕ್ತೀವಿ. ಅದೇನು ಅಲ್ಪ ಸ್ವಲ್ಪ ಬರುತ್ತೆ. ಅದರಿಂದ ನಮಗೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಒಂದು ಮನಸ್ಸು ಅಂದರೆ ಮುಂದಕ್ಕೆ ಬರುತ್ತೆ. ಇದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಇನ್ನು ನನ್ನ ಸಿನಿಮಾ ಕಾಂಗತ ಮೂಡು ಇಲ್ಲಿ ಸ್ವಲ್ಪ ಜನ ನೋಡಿರ್ಬೋದು ಅಂತ ಅನಿಸ್ತಾ ಇದ್ದೀನಿ. ನಾನು ಅದರ ಹಿನ್ನೆಲೆ ಒಂದು ಹೇಳಕ್ಕೆ ಹೊರಟಿದ್ದೀನಿ. ಏನಂದರೆ, ಕತೆ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಇವತ್ತು ನಮ್ಮ ಸಮಾಜದಲ್ಲಿ ನಾವು ಸಮಾಜವನ್ನು ತಿದ್ದಬೇಕಾ ಅಲ್ಲ, ಸಮಾಜವನ್ನು ನಾವು ಅರಿತು ಅದರ ಮುಂದೆ ಏನು ನಾವು ಮಾಡಬೇಕು ಅನ್ನೋಂಥದ್ದೇ ಒಂದು ಸಿನಿಮಾದ ಇದಿರುತ್ತೆ. ನನಗೇನೋ ಒಂದು ಹುಚ್ಚಿದೆ ಅಂತ ಹೇಳ್ಕೊಂಡು ನನ್ನೇನೋ ತಲೆ ಮೇಲೆ ಕತೆ ಹೋಗ್ತಾ ಇದೆ ಅಂತ ಅದು ಸಿನಿಮಾ ಮಾಡಿದರೆ ಅದು ಸಿನಿಮಾ ಆಗಲ್ಲ. ಅದು ಇವತ್ತು ಆ ಸಿನಿಮಾ ಕನ್ನಡ ಕಾಂಪಿಟೇಷನ್ ಇದೆ ಅಂದರೆ, ಒಂದು ಸಿನಿಮಾ ಮಾಡೋದ್ರಲ್ಲಿ ನಾನು ಏನು ಕಲ್ತ್ಕೊಂಡೆ ಅಂದರೆ, ಹೊರಗಡೆ ಹೋಗಿ ಸಿನಿಮಾಗಳನ್ನು ನೋಡಿ, ಈ ಬೆಂಗಳೂರು ಫೆಸ್ಟಿವಲ್ಗಳಲ್ಲಿ ನಾವು ಸಿನಿಮಾ ನೋಡಿ, ಈ ಫೆಸ್ಟಿವಲ್ ಸಿನಿಮಾದು ಒಂದು ಸ್ಟೈಲೇ ಬೇರೆ ಇರುತ್ತೆ. ಇನ್ನೂ ಜನರಿಗೆ ಗೊತ್ತಿಲ್ಲ ಅದು ಫೆಸ್ಟಿವಲ್ ಸಿನಿಮಾ ಅಂದರೆ ಏನು ಅಂತ. ಎಲ್ಲ ಬಡಿತಾರೆ, ನಂದಾಗಲಿಲ್ಲ ಅಂತ. ಸಾಧ್ಯನೇ ಇಲ್ಲ. ಫೆಸ್ಟಿವಲ್ ಸಿನಿಮಾಕ್ಕೆ ಒಂದು ಸ್ಟೈಲ್ ಇದೆ, ಅದು ಫೆಸ್ಟಿವಲ್ ಸಿನಿಮಾ. ಈಗ ತುಂಬ ಜನರಿಗೆ ನೋಡಿದ್ದಾರೆ, ಅವರಿಗೆಲ್ಲ ಗೊತ್ತಿದೆ ಸಿನಿಮಾ ಅಂದರೆ ಫೆಸ್ಟಿವಲ್ ಸಿನಿಮಾಗಳು ಹೆಂಗಿರುತ್ತೆ ಅಂತಂದರೆ. ಚಿಕ್ಕದಾಗಿರುತ್ತೆ ಕಂಟೆಂಟು,
ಅಂಥದ್ದು ಏನು ಲ್ಯಾಗ್ ಅಂತ ಅದಲ್ಲ. ಅದು ಆ್ಯಕ್ಚುಲಿ ಏನಂದರೆ ಅದು ಅಲ್ಲಿವರೆಗೆ ಹೋಗುವ ಇದೆಯಲ್ಲ, ದಟ್ ಈಸ್ ದ ಫೆಸ್ಟಿವಲ್ ಸಿನಿಮಾ. ನನ್ನ ಸಿನಿಮಾದಲ್ಲಿ 3 ತಿರುವು ಇದೆ. ಒಂದು ಏನಂದರೆ ಲೇಬರ್ ವರ್ಕ್, ಅದರ ಮೇಲಿಂದ ಶುರುವಾಗಿ ಹೆಂಡದ ಮೇಲೆ ಅಂದರೆ ಆಲ್ಕೋಹಾಲ್ ಲಿಕ್ವಿರ್ ಬಗ್ಗೆ ಹೋಗಿ ಟಚ್ ಆಗುತ್ತೆ. ಆಮೇಲೆ ಅವನು ಮತಾಂತರ ಆಗ್ತಾನೆ. ಅಲ್ಲಿ ತೋಟದ ಕೆಲಸದವ್ರದ್ದು ಒಂದು ಪ್ರಾಬ್ಲಮ್ ಇದೆ. ಈಗ ಕೊಡಗಿನಲ್ಲಿ ಲೇಬರ್ ಸಿಗ್ತಾನೆ ಇಲ್ಲ, ಲೇಬರ್ಗೆ ತುಂಬ ಪ್ರಾಬ್ಲಮ್ ಇದೆ. ಅದರ ಮೇಲೇನೂ ಒಂದು ಲೈಟಾಗಿ ಫೋಕಸ್ ಮಾಡಿದ್ದೀನಿ. ಲಾಸ್ಟಿಗೆ ಕ್ಲೈಮ್ಯಾಕ್ಸಲ್ಲಿ ಏನು ಮಾಡಿದ್ದೀನಿ ಅಂದರೆ, ಮೊದಲು ಮಾಡಿದ ತಪ್ಪನ್ನು ತೋಟದ ಓನರು ತನ್ನ ಲೇಬರ್ಗಳನ್ನು ಮಕ್ಕಳು ಅಂತ ನೋಡ್ಕೊಂಡು ಹೋಗ್ತಾರೆ. ಆದರೆ ಆ ಮಕ್ಕಳನ್ನ ತೋಟ ಕೆಲಸ ಕಳಿಸ್ತಾರೆ, ಓದ್ಸಕ್ಕೆ ಹೋಗಲ್ಲ. ಅದನ್ನು ಇನ್ನೊಂದು ಕ್ಯಾರೆಕ್ಟರ್ ಹೇಳಿದಾಗ, ನೀವು ಈ ಥರ ತಪ್ಪು ಮಾಡಿದ್ದೀರಾ, ನಿಮ್ಮಿಂದ ತಪ್ಪಾಗಿದೆ, ಸಮಾಜದಿಂದ ತಪ್ಪಾಗಿದೆ ಅಂದಾಗ ಅದನ್ನು ನಾನು ಚೇಂಜ್ ಆಗಿ ಪರಿವರ್ತನೆಯಾಗಿ ತೋಟದ ಕೆಲಸಕ್ಕೆ ಹೋಗೋದಾಗಿ ಅವ್ರಿಗೆ ಎಜುಕೇಷನ್ ಕೊಡೋಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಸಿನಿಮಾದಲ್ಲಿ. ಥ್ಯಾಂಕ್ ಯು, ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಮಸ್ತೆ, ನಾಗರಾಜ್ ಸೋಮೇಜಿ ಅಂತ, ಮರ್ಯಾದೆ ಪ್ರಶ್ನೆ ಅನ್ನೋ ಸಿನಿಮಾದ ನಿರ್ದೇಶಕ. ಈ ಫಿಲಮ್ ಫೆಸ್ಟಿವಲಲ್ಲಿ ಸೆಲೆಕ್ಷನ್ ಮಾಡಿದ್ದಕ್ಕೆ, ಸ್ಪರ್ಧಾ ವಿಭಾಗದಲ್ಲಿ ಕೂಡ ಸೆಲೆಕ್ಷನ್ ಮಾಡಿದ್ದಕ್ಕೆ, ಇಡೀ ಫಿಲಮ್ ಫೆಸ್ಟಿವಲ್ಗೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ. ಹಾಗೆ ನಮ್ಮ ಕನ್ನಡ ಭಾಷೆಯ ಯಾವುದೇ ಸಿನಿಮಾಗಳನ್ನು ಹೊರಗಡೆ ತೊಗೊಂಡು ಹೋಗೋದು ಅಥವಾ ನಮ್ಮ ಜನಗಳಿಗೆ ತಲುಪಿಸೋದು ಒಂದು ಕಷ್ಟ ಸಾಧ್ಯ ಆಗಿರುವಂಥ ಸಂದರ್ಭ ಇದು. ಅದರಲ್ಲಿ ಇಲ್ಲೊಂದಿಷ್ಟು ಜನ ನೋಡ್ತಾರಲ್ಲ ನಮ್ಮ ಸಿನಿಮಾನ ಅನ್ನೋವಂಥ ಖುಷಿ ಅಂತೂ ನಮಗಿದೆ. OTT ಪ್ಲ್ಯಾಟ್ಫಾರ್ಮಲ್ಲಿ ಬಂದಿದ್ದರೂ ಕೂಡ ಇಲ್ಲೊಂದಿಷ್ಟು ಜನ ನೋಡಿ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಸಿನಿಮಾದ ಫಿಲಮ್ ಫೆಸ್ಟಿವಲ್ನಿಂದ ನಾವೇನು ಬಯಸ್ತೀವಿ ಅಂತ ಕೇಳಿದ್ರಿ, ಆ ಥರ ಏನು ಅಂತ ಬಯಸುವಂಥದ್ದೇನಿಲ್ಲ. ಆ್ಯಕ್ಚುಲಿ ನಾವೆಲ್ಲ ಇನ್ನೊಂಚೂರು ಜಾಸ್ತಿ ಸೇರ್ಕೊಂಡು ಮಾಡಿದ್ರೆ ಇನ್ನೂ ಚೆಂದ ಆಗುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ನಮ್ಮದೇ ಹಬ್ಬ, ಆದ್ದರಿಂದ ನಾವು ಅದನ್ನು ಸೊ ಆದ್ದರಿಂದ ನಾವುಗಳೇ ಎಲ್ಲ ಸೇರ್ಕೊಂಡು ಇನ್ನೊಂಚೂರು ಫೆಸ್ಟಿವಲ್ ಹಬ್ಬ ಅಂತ ಮಾಡಿದ್ರೆ ತುಂಬ ಚೆಂದ ಆಗುತ್ತೆ. ಅದಕ್ಕೆ ಇನ್ನೊಬ್ರು ಏನೋ ಬೇಕು ಅಂತ ಏನಿಲ್ಲ, ಪ್ರೇರಣೆ ಅದು ನಮ್ಮಿಂದನೇ ಆದರೆ ಪ್ರೇರೇಪಿಸುತ್ತೆ ಅಂತ ನಾನು ನಂಬ್ತೀನಿ. ಸೊ ಮರ್ಯಾದೆ ಪ್ರಶ್ನೆ ಸಿನಿಮಾದಲ್ಲಿ ಏನಿದೆ ಅನ್ನೋದನ್ನು ನಾನು ಸಿನಿಮಾ ಮಾಡಿ ಅದನ್ನು ನರೇಟ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ನರೇಟ್ ಫಸ್ಟ್ ಮಾಡಿದ್ದೀನಿ. ಸೊ ಸಿನಿಮಾ ಮಾಡಿರೋದ್ರಿಂದ ಅದು ವಿಜುವಲ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ದಯವಿಟ್ಟು ಸಿನಿಮಾನ ನೋಡಿ ಆದಾಗ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಮುಂದೆ ತಿಳಿಸ್ಕೊಡಿ. ಧನ್ಯವಾದ. ಗುಡ್ ಆಫ್ಟರ್ನೂನ್ ಎವ್ರಿವನ್. ನಾನು ಅವಿನಾಶ್ ವಿಜಯ್ ಕುಮಾರ್ ಅಂತ, ಮೈ ಹೀರೋ ಫಿಲಮ್ನ ನಿರ್ದೇಶಕ ಹಾಗೂ ನಿರ್ಮಾಪಕ. ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್. ನಾನು ಓದಿರೋದು US ಅಲ್ಲಿ ಡಿಪ್ಲೊಮಾ ಇನ್ ಫಿಲ್ಮ್ ಮೇಕಿಂಗ್ ಮಾಡಿ. ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್. ಸೊ ಟಫ್ ಆಗಿತ್ತು. ಇಟ್ ವಾಸ್ ಅ ಟಫ್ ಎಕ್ಸ್ಪೀರಿಯನ್ಸ್. ಟಫ್ ಸ್ಕ್ರಿಪ್ಟ್ನ ತೊಗೊಂಡಿದ್ವಿ. ಇಟ್ ವಾಸ್ ನಾಟ್ ಎ ಈಸಿ ಫಿಲ್ಮ್ ಟು ಮೇಕ್ ಬಿಕಾಸ್ ಐ ಥಿಂಕ್ ಸಾಕಷ್ಟು ಜನ ನೋಡಿರ್ಬೋದೇನೋ, ಫಿಲ್ಮ್ ಗೊತ್ತಿಲ್ಲ. ರೇಸಿಸಮ್ ಬಗ್ಗೆ ಅಂದರೆ ವಿ ಹ್ಯಾಡ್ ಟು ವರ್ಲ್ಡ್ ಹ್ಯೂಮನ್ ಡಿಸ್ಕ್ರಿಮಿನೇಷನ್ ಬಗ್ಗೆ ಫಿಲ್ಮ್ ಮಾಡಿದ್ದೀವಿ. ಅಂದರೆ ನಮ್ಮಲ್ಲಿ ಕಾಸ್ಟಿಸಮ್ ಅನ್ನೋದಿದೆ, ವೆಸ್ಟಲ್ಲಿ ಹೋದರೆ ಏನೋ ಕಲರ್ ರೇಸಿಸಮ್ ಬಗ್ಗೆ ಇದೆ. ಸೊ ಅದೆರಡೂ ಒಂದು ಏನು ನಾವು ಲೀಡ್ ಆಗಿ ಒಂದು ಅಮೇರಿಕನ್ ಆಗಿ ತೊಗೊಂಡಿದ್ದೀವಿ. ಒಂದು ನಮ್ಮ ಕನ್ನಡದ ಒಂದು ಚಿಕ್ಕ ಹುಡುಗನ ತೊಗೊಂಡು ಅವರಿಬ್ಬರ ಮಧ್ಯೆ ಒಂದು ಕತೆ ತೊಗೊಂಡಿದ್ದೀವಿ. ಆ ಒಂದು ಜರ್ನಿಲಿ ಒಬ್ಬರು ಹೇಗೋ ಒಂದು ಆಕ್ಸಿಡೆಂಟಾಗಿ ಮೀಟ್ ಆಗ್ತಾರೆ. ಹೋಗ್ತಾ ಅವರ ಕತೆಗಳನ್ನ ಹೇಳ್ತಾ ಹೋದಾಗ ಇಬ್ರು ಎಲ್ಲೋ ಒಂದು ಕಡೆ ಈ ಒಂದು ಡಿಸ್ಕ್ರಿಮಿನೇಷನ್ಗೆ ಇದಾಗಿರುತ್ತೆ, ಒಂದು ಕಾಮನ್ ಗ್ರೌಂಡ್ ಆಗಿ ಸಿಗುತ್ತೆ. ಕೊನೆಗೆ ಒಂದು ಕತೆ ಹೇಗೆ ಒಬ್ರಿಗೊಬ್ರು ಹೇಗೆ ಹೀರೋ ಆಗ್ತಾರೆ ಒಬ್ರಿಗೆ ಅನ್ನೋದು ಒಂದು ಕತೆ ಇದು. ಬಟ್ ನಾವು US ಅಲ್ಲಿ ಶೂಟ್ ಮಾಡಿದ್ವಿ, ಮಧ್ಯಪ್ರದೇಶಲ್ಲಿ, ಕರ್ನಾಟಕದಲ್ಲಿ. ಇಟ್ ವಾಸ್ ಅ ಚಾಲೆಂಜಿಂಗ್ ಸಬ್ಜೆಕ್ಟ್. ಬಟ್ ಏನಾಗುತ್ತೆ, ಕಾಂಟೆಂಟ್ ಬೇಸ್ಡ್ ಸಿನಿಮಾ ಅಂತ ಮಾಡಿದಾಗ ನಿಮಗೆ ಗೊತ್ತು ಕನ್ನಡಗೆ ಮಾರ್ಕೆಟ್ ಚಿಕ್ಕದಿದೆ. ಸೊ ಈ ಸಿನಿಮಾ ಮಾಡ್ಬೇಕಾದ್ರೆ ಹೇಳ್ತಿದ್ರು, ನೀವು ಹಿಂದಿಲಿ ಮಾಡಿ ಇದನ್ನ, ಮಾರ್ಕೆಟ್ ಬೆಟರ್ ಇರುತ್ತೆ, ನಿಮಗೆ OTTಲಾಗಲಿ ಬೇರೆ ಕಡೆ ನಿಮಗೆ ಬೆಟರ್ ಮಾರ್ಕೆಟ್ ಸಿಗುತ್ತೆ ಇದಕ್ಕೆ ಅಂತ. ಬಟ್ ನಮಗೇನು ನಮ್ಮ ಕನ್ನಡದವರು ನಮ್ಮ ಭಾಷೆ ಅಂತ ಮಾಡ್ತೀವಿ. ಬಟ್ ಆಸ್ ಫಾರ್ ಎಸ್ ಫೆಸ್ಟಿವಲ್ ಇಸ್ ಕನ್ಸರ್ನ್, ಈ ಥರ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದಾಗ ಐ ಥಿಂಕ್ ಇಡೀ ಇಂಡಸ್ಟ್ರಿ ಒಂದಾಗಿ ನಮ್ಮ ಭಾಷೆನ ಸಪೋರ್ಟ್ ಮಾಡಬೇಕು ಅನಿಸುತ್ತೆ. ಇನ್ಕ್ಲೂಡಿಂಗ್ ಆ್ಯಕ್ಟರ್ಸ್, ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಎಲ್ಲ ಸೇರಿ ಮಾಡಬೇಕು. ಆ್ಯಂಡ್ ವಿ ಹ್ಯಾವ್ ಟು ಮೇಕ್ ಅ ಮಾರ್ಕ್. ಇಂಡಿಯಾದಲ್ಲಿ ನಾವು ಈ ಒಂದು ಫೆಸ್ಟಿವಲ್ನ ದೊಡ್ಡ ಮಟ್ಟದಲ್ಲಿ ತಲುಪಿಸ್ಬೇಕು ಅಂತಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಬೇಕು.
ಇದರಲ್ಲಿ ನಾವು ನಮ್ಮ ಏನೋ ಬೆನಿಫಿಟ್ಸ್ ನೋಡ್ತಾ ಕೂತ್ಕೊಂಡ್ರೆ ಕನ್ನಡ ಇಂಡಸ್ಟ್ರಿ ಅಂತ ಬೆಳೆಯಲ್ಲ. ಇವತ್ತಿನ ಕಾಲದಲ್ಲಿ ಐ ಥಿಂಕ್ ಸ್ಮಾಲರ್ ಲ್ಯಾಂಗ್ವೇಜಸ್ ತುಂಬ ಚಾಲೆಂಜ್ ಇದೆ. ಈಗ ಮಲಯಾಳಂ ಸ್ಟ್ರಗಲ್ ಮಾಡ್ತಿದೆ, ಕನ್ನಡ, ತಮಿಳ್, ಇವತ್ತಿಗೆ ಬಿಗರ್ ಲ್ಯಾಂಗ್ವೇಜಸ್ ಮಾರ್ಕೆಟ್ ದೊಡ್ಡದಿದೆ. ನಾವೊಂದು ಟೈಟ್ ಬಜೆಟಲ್ಲಿ ಸಿನಿಮಾ ಮಾಡಬೇಕು, ಕಾಂಟೆಂಟ್ನೇ ಒಂದು ಕಿಂಗ್ ಆಗಿ ಇಟ್ಕೊಂಡು ಮಾಡುವಂಥ ಸಮಯ ಆಗ. ಐ ಥಿಂಕ್ ಎಲ್ಲ ಒಟ್ಟಾಗಿ ಐ ಥಿಂಕ್ ವಿ ಹ್ಯಾವ್ ಟು ಫೈಟ್ ದಿಸ್. ಒಂದು ಮಾರ್ಕೆಟ್ ಡೆವಲಪ್ ಮಾಡೋ ತನಕ ಐ ಥಿಂಕ್ ಇಟ್ಸ್ ಗೋನಾ ಬಿ ವೆರಿ ಟಫ್. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ತೆ. ನಾನು ಗೌರಿಶಂಕರ್ ಅಂತ ಹೇಳಿ ಕೆರೆಬೇಟೆ ಅಂತ ಒಂದು ಸಿನಿಮಾ ಪಕ್ಕ ನಾಯಕ ನಟ, ಡೈಲಾಗ್ ರೈಟರ್ ಆ್ಯಂಡ್ ಸ್ಕ್ರೀನ್ ರೈಟಿಂಗನ್ನು ನಾನು ನಮ್ಮ ಡೈರೆಕ್ಟ್ರು ಶೇರ್ ಮಾಡ್ಕೊಂಡಿದ್ವಿ. ಕೆರೆಬೇಟೆ ಕೆಲವಷ್ಟು ಜನ ನೋಡಿರ್ಬೋದು ಅಂತ ಅಂದ್ಕೊಳ್ತೀನಿ. ಅಂದರೆ ಕೆರೆಬೇಟೆ ಸಿನಿಮಾ ಕಮರ್ಷಿಯಲ್ ಎಲಿಮೆಂಟ್ಸನ್ನು ಜಾಸ್ತಿ ಇಟ್ಕೊಂಡು ಒಂದು ಭಾಗದ ಸಂಪ್ರದಾಯ ಸಂಸ್ಕೃತಿನ ನೇಟಿವಿಟಿನ ಅದರ ಜೊತೆಗೆ ಬ್ರಿಡ್ಜ್ ಮಾಡಿದಂಥ ಸಿನಿಮಾ. ಪ್ಯೂರ್ಲಿ ಕಮರ್ಷಿಯಲ್ ಸಿನಿಮಾನೇ ನಮ್ಮ ಕೆರೆಬೇಟೆ. ಆದರೆ ಅದರಲ್ಲಿ ನಮ್ಮ ರಾಜ್ಯದ, ನಮ್ಮ ಕನ್ನಡ ನೆಲದ ಆ ಒಂದು ಸೊಗಡನ್ನು ಆದಷ್ಟು ಉಸಿರಾಡೋ ಥರ ಜೀವಂತಿಕೆಯಲ್ಲಿಡುವಂಥ ಒಂದು ಪ್ರಯತ್ನ ಮಾಡೋದು ಸಿನಿಮಾನೇ ಕೆರೆಬೇಟೆ. ಕೆರೆಬೇಟೆ ಥಿಯೇಟ್ರಿಕಲ್ಲಿ ಕೂಡ ಒಂದು 50 ದಿವಸದ ತನಕ ಇತ್ತು. ಸುಮಾರಷ್ಟು ನನಗೆ ಏನು ನಮ್ಮ ಸಿನಿಮಾಗೆ ಒಳ್ಳೆ ಕ್ರಿಟಿಕ್ಸ್ ಸಿಕ್ತು. ಆಮೇಲೆ ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಕೂಡ ಸ್ಕ್ರೀನಿಂಗ್ ಆಯಿತು. ಇದೆಲ್ಲ ಒಂದಿಷ್ಟು ಹೆಮ್ಮೆ ಇದೆ. ಕನ್ನಡ ಚಿತ್ರರಂಗ ಅಥವಾ ಇನ್ನೊಂದ್ರ ಬಗ್ಗೆ ಮಾತಾಡ್ತಾ ಹೋದರೆ ಸುಮಾರಷ್ಟು ಪ್ರತಿಯೊಬ್ಬ ಸಿನಿಮಾ ಮೇಕರು ಇಲ್ಲಿ ಒದ್ದಾಟದಿಂದ ಮಾಡೋನು, ನ್ಯೂ ಕಮರು, ಇನ್ನೊಬ್ಬರಿಗೆ ಎಲ್ಲರಿಗೂ ಕೂಡ ಅವ್ರದ್ದೇ ಆದಂಥ ಬೇರೆ ಬೇರೆ ಥರದಂಥ ಸಮಸ್ಯೆಗಳಿರುತ್ತೆ. ಅದನ್ನು ಮಾತಾಡೋದಕ್ಕೆ ಹೋಗಲ್ಲ. ಇಲ್ಲಿ ಒಂದು ಸಿನಿಮಾ ಗೆದ್ದು ಅದು ದೊಡ್ಡ ಮಟ್ಟದಲ್ಲಿ ಕಮರ್ಷಿಯಲ್ ಹಿಟ್ ಆಗೋ ತನಕನೂ ಪ್ರತಿಯೊಬ್ಬನೂ ಕೂಡ ಎಷ್ಟೇ ಸಿನಿಮಾ ಮಾಡಿದ್ರು ನೆಕ್ಸ್ಟ್ ಸಿನಿಮಾ ಬರೋ ಅಷ್ಟೊತ್ತಿಗೆ ನ್ಯೂ ಕಮರ್ ಅಂತಲೇ ಹೇಳ್ಕೊಂಡು ಬರಬೇಕು. ಕಾರಣ ಏನು ಅಂತಂದರೆ, ನಂದು ಕೆರೆಬೇಟೆ ಒಂದು 3ನೇ ಸಿನಿಮಾ. ಇದಕ್ಕಿಂತ ಬಿಫೋರ್ ರಾಜಹಂಸ ಅಂತ ಸಿನಿಮಾ ಮಾಡಿದ್ವಿ, ಅದಕ್ಕಿಂತ ಮುಂಚೆ ಜೋಕಾಲಿ ಅಂತ ಸಿನಿಮಾ ಮಾಡಿದ್ವಿ. ಇಷ್ಟೆಲ್ಲ ಸಿನಿಮಾ ಮಾಡಿದ್ರು ನಾವು ನೆಕ್ಸ್ಟ್ ಬರ್ತಾ ಹೊಸಬ್ರು ಅಂತ ಹೇಳ್ಕೊಂಡು ಬರಬೇಕು. ಬಟ್ ಆದರೆ ಕೆರೆಬೇಟೆ ಅನ್ನೋ ಒಂದು ಸಿನಿಮಾ ನನಗೆ ಸುಮಾರಷ್ಟು ದೊಡ್ಡ ಮಟ್ಟದಲ್ಲಿ ಒಂದಿಷ್ಟು ಸಕ್ಸಸ್ ಅಂತ ತಂದುಕೊಟ್ಟಿದೆ. ಅದು ಎಲ್ಲ ಒಂದು ನಮ್ಮ ಏನು ಕನ್ನಡ ಪ್ರೇಕ್ಷಕರಿಂದ ಹಿಡಿದು ನಮ್ಮ ಮಾಧ್ಯಮದವರಿಂದ ಹಿಡಿದು ಅಥವಾ ಏನು ಈ ಥರ ಒಂದು ಫಿಲ್ಮ್ ಫೆಸ್ಟಿವಲ್ಸ್ಗಳು, ಇಲ್ಲೆಲ್ಲ ಒಂದು ದೊಡ್ಡ ರೆಕಗ್ನೈಸೇಷನ್ ಸಿಕ್ಕಿದೆ. ಫೆಸ್ಟಿವಲ್ ಬಗ್ಗೆ ಅವ್ರು ಕೇಳಿದ್ರು, ಸರ್ ಅವಾಗ ವಿದ್ಯಾಶಂಕರ್ ಸರ್ ಏನಾದ್ರು ನಿಮಗೆ ಹೇಳೋಂಥ ಅಪ್ಡೇಟ್ಸ್ ಇದೆಯಾ ಇನ್ನೊಂದು ಅಂತ. ಖಂಡಿತ ಸರ್ ಒಂದಿಷ್ಟಿದೆ. ನಾನೇನು ಈಗ ಒಂದು 15 ದಿವಸದಿಂದ ಕೊರಗುಗಳನ್ನು ನೋಡಿದ್ನಲ್ಲ, ಕೊರಗು ಹೇಳಿ ಆಮೇಲೆ ಹೇಳ್ತೀನಿ, ಯಾಕೆಂದರೆ ಹೋಗ್ಲಿಕ್ಕೇನೆ ಬರೀ ಆಗೋದು ಬೇಡ ಅಂತ. ಸುಮಾರಷ್ಟು ನಿಮ್ಮ ಫೆಸ್ಟಿವಲ್ ಅಂತ ಅಂದಾಗ ಏನಾಗುತ್ತೆ ಅಂದರೆ ಸರ್, ಸಾಮಾನ್ಯ ಜನರಲ್ಲಿ ಅದರಲ್ಲೂ ಸಿನಿಮಾದಲ್ಲಿ ಇಲ್ಲ, ಅವ್ರು ಬರೀ ಆರ್ಟಿಸ್ಟಿಕ್ ಸಿನಿಮಾನೇ ತಗೊಳ್ಳೋದು, ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳನ್ನು ಅವರು ಕನ್ಸಿಡರೇ ಮಾಡಲ್ಲ. ಅಂದರೆ ಸರ್ ನನಗೆ ಫೆಸ್ಟಿವಲ್ ಅಂತ ಅಂದರೆ ನಿಮ್ಮ ಲೆಕ್ಕದಲ್ಲಿ ಸಮಾಜಕ್ಕೆ ಬುದ್ಧಿವಾದ ಹೇಳುವಂಥದ್ದು ಅಥವಾ ಏನೋ ಒಂದು ಸಂದೇಶ ಇರೋದು ಬರೀ ಆರ್ಟಿಸ್ಟಿಕ್ ಸಿನಿಮಾದಲ್ಲಿ ಮಾತ್ರನ? ಇವತ್ತು ಜಗತ್ತಲ್ಲಿ ಹೊಡೆದಾಟ, ಕ್ರೌರ್ಯ ಎಲ್ಲವೂ ಇದೆ, ಅದರಲ್ಲೂ ಕೂಡ ಸುಮಾರಷ್ಟು ಸಂದೇಶ ಇದೆ. ಆ ಥರದ ಕಮರ್ಷಿಯಲ್ ಸಿನಿಮಾಗಳು ಬರುತ್ತೆ. ನಿಮ್ಮ ಯಾವುದೇ ಫೆಸ್ಟಿವಲ್ ಅಲ್ಲಿ ಕಮರ್ಷಿಯಲ್ ಸಿನಿಮಾಗಳ ರಂಗು ಕೂಡ ಬಂದು ಅದರಲ್ಲೂ ಕೂಡ ಫೆಸ್ಟಿವಲ್ ಅಂತ ಬಂದು ಅವ್ರಿಗೂ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಇದ್ದು ಆ ಕಾಂಪಿಟೇಷನ್ ತುಂಬಾ ಚೆನ್ನಾಗಿರುತ್ತೆ. ಅವೆಲ್ಲವನ್ನು ಮೀರಿ ಒಂದು ದೊಡ್ಡ ಕೊರಗು ಅಂತ ಅಂದರೆ, ಈ ಸರಿ ಸುಮಾರಷ್ಟು ಫೇಸ್ಬುಕ್ಗಳಲ್ಲೆಲ್ಲ ಬರೆದಿದ್ರು ಕೆಲವು ಸಿನಿಮಾಗಳು. ಸರ್ ತಪ್ಪು ತಿಳ್ಕೊಂಬೇಡಿ, ನಾನು ನಿಂಗೆ ಹೇಳಿದಾಗ ಅದೇನಿದೆ ಅನ್ನೋದನ್ನ ಮಾತ್ರ ಹೇಳ್ತೀನಿ. ನಾನು ಓದಿರೋನು ಸುಮಾರಷ್ಟು ಸಿನಿಮಾಗಳು ಕ್ವಾಲಿಟಿ ಇಲ್ಲ, 5 ದಿವಸದಲ್ಲಿ ಶೂಟ್ ಮಾಡಿದ್ದಾರೆ, 7 ದಿವಸದಲ್ಲಿ ಮಾಡಿದ್ದಾರೆ, DIA ಆಗಿಲ್ಲ ಕೆಲವು ಸಿನಿಮಾಗಳು, ಇಂಥವನ್ನೆಲ್ಲ ಸೆಲೆಕ್ಟ್ ಮಾಡಿದ್ದಾರೆ. ಸರ್ ನಾನು ಹೇಳೋದು, ಬಜೆಟ್ಟು ಎಷ್ಟೇ ಸಣ್ಣದಾಗಿರಲಿ ಅಥವಾ ಎಷ್ಟೇ ದೊಡ್ಡದಾಗಿರಲಿ, ಆ ಶ್ರದ್ಧೆ, ಆ ಒಂದು ಕ್ವಾಲಿಟಿ ಇರುವಂಥ ಸಿನಿಮಾಗಳು ಮಾತ್ರ ಫೆಸ್ಟಿವಲ್ಸಿಗೆ ಬರಬೇಕು ಅನ್ನೋದು ನನ್ನ ದೊಡ್ಡ ಆಸೆ. ಯಾಕೆ ಅಂತಂದ್ರೆ ಸರ್, ಆ ಕೊರಗು ಆ ಥರದ್ದು ಬಂದ್ಬಿಡ್ತು ಅಂತಂದ್ರೆ ನೀವು ಎಲ್ಲರಿಗೂ ಶಕ್ತಿ ಇದೆ. ಈಗ ಯಾವ ಥರ ಅಂತಂದ್ರೆ, ಯಾವುದಿದು ಕ್ವಾಲಿಟಿ ಅಲ್ವಾ, ಬಜೆಟನ್ನು ಸೈಡಿಗೆ ಇಟ್ಬೇಡ, ಅದನ್ನು ನಿರ್ಧಾರ ಮಾಡುವಂಥ ಶಕ್ತಿ, ಅದನ್ನು ಯೋಚನೆ ಮಾಡಿಲ್ಲ. ಈ ಸಿನಿಮಾ ಖಂಡಿತವಾಗೂ ಇವನ ಬ್ಲಡ್ ಆ್ಯಂಡ್ ಸೋಲ್ ಇಟ್ಟು ಮಾಡಿದ್ದಾನೆ. ಇದು ಖಂಡಿತವಾಗೂ ಜನಗಳು ನೋಡಬೇಕಾದಂಥ ಸಿನಿಮಾ ಅಂತ ನಿಮ್ಮ ಮನಸ್ಸಿಗೆ ಅನ್ಸೋ ಸಿನಿಮಾಗಳನ್ನು ಎಲ್ಲರೂ ಸೆಲೆಕ್ಟ್ ಮಾಡಿದಾಗ ಯಾವುದೇ ಒಂದು ಫಿಲ್ಮ್ ಫೆಸ್ಟಿವಲ್ಗೆ ಬೇರೆ ಥರ ರಂಗ್ ಬಂದೇ ಬರುತ್ತೆ. ಆಮೇಲೆ ಏನು ಯಾವುದೇ ನೀವು ಕೆಲಸಕ್ಕೆ ಹೋದರೂ ಅಲ್ಲೊಂದಿಷ್ಟು ಕೊರಗುಗಳು ಅನ್ನೋದು ಅದು ಯಾವ ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನ ಅದು ಮೂಲ ಧರ್ಮ ಅಂತಲೇ ಹೇಳ್ಬೋದು, ಅದು ಇದ್ದೇ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಅಲ್ಲ, ಬಟ್ ಈ ಥರದ್ದು ಒಂದಿಷ್ಟು ಹೋದರೆ ನನಗೆ ಒಳ್ಳೆಯದು ಅನಿಸುತ್ತೆ. ಥ್ಯಾಂಕ್ ಯು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಹಾಗೆ ಚಲನಚಿತ್ರ ಅಕಾಡೆಮಿ, ನಮ್ಮ ವಾರ್ತಾ ಮತ್ತು ಪ್ರಸಾರ ಇಲಾಖೆ, ಕರ್ನಾಟಕ ಸರ್ಕಾರ, ನಮ್ಮ ಚಲನಚಿತ್ರದ ರಂಗದ ಸುಮಾರಷ್ಟು ವರ್ಷದಿಂದ ಇದೇನು ಈ ಒಂದು ಚಿತ್ರರಂಗನ ಕಟ್ಟಿ ಬೆಳೆಸಿದ್ದಾರೆ ಎಲ್ಲರಿಗೂ ಒಂದು ಧನ್ಯವಾದ ಹೇಳ್ತಾ, ಇಲ್ಲಿ ಬಂದಂಥ ನಿಮ್ಮೆಲ್ಲರಿಗೂ. ನನ್ನ ಸಿನಿಮಾದ 2 ಸ್ಕ್ರೀನಿಂಗ್ ಮುಗಿದೋಗ್ಬಿಟ್ಟಿದೆ. ಫಸ್ಟ್ ಬಂದು ಭಾನುವಾರ ಇತ್ತು, ಅದಾದಮೇಲೆ ಮಂಗಳವಾರ ಇತ್ತು. ಹಾಗಾಗಿ ನಮ್ಮ ಸಿನಿಮಾ ನೋಡಿ ಅಂತ ಹೇಳೋದಕ್ಕಾಗಲ್ಲ, ಬಟ್ ಸದ್ಯದಲ್ಲೇ OTT ಈ ಥರದ್ರಲ್ಲಿ ಬರುತ್ತೆ. ಯಾಕೆಂದರೆ ನನ್ನ ಸಿನಿಮಾದ ರೈಟ್ಸ್ ಎಲ್ಲವನ್ನೂ ತೊಗೊಂಡ್ಬಿಟ್ಟಿದ್ದಾರೆ. ಆಲ್ ರೈಟ್ಸ್ ತೊಗೊಂಡು ಸುಮಾರು ದಿವಸ ಆಗೋಗಿದೆ. ಇದು ಸುಮಾರು ರೀಮೇಕು ಈ ಥರದ್ದು ಏನೇನೋ ನಡೀತಾ ಇದೆ, ಹಾಗಾಗಿ ಸ್ವಲ್ಪ ಲೇಟಾಗಿ ಬರುತ್ತೆ.
ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ಎಲ್ರಿಗೂ ನಮಸ್ಕಾರ. ನಾನು ಮಹಾದೇವ್ ಹಡಪದ್ ಅಂತ. ನಾನು ಬೇಸಿಕ್ಲಿ ಸಾಹಿತ್ಯದ ವಿದ್ಯಾರ್ಥಿ. ನಾನು ಸಿನಿಮಾ ಇಂಡಸ್ಟ್ರಿಗೆ ಅಂತ ಹೇಳಿ ಬಂದು ಒಂದು ಕೊರೋನೋತ್ತರ ಕಾಲದಲ್ಲಿ ಬಂದವನು. ಅದನ್ನು ನಾನು 3ನೇ ಇದ್ದಾಗಿಂದನೂ ಸಿನಿಮಾ ಇಂಡಸ್ಟ್ರಿ ಅವನೇ. ಯಾಕಂದರೆ ಕನ್ನಡದ ಎಲ್ಲ ಸಿನಿಮಾಗಳನ್ನ ಭಾಳ ಚೆನ್ನಾಗಿ ನೋಡಿದ್ದೀನಿ ನಾನು ಬಾಲ್ಯದಿಂದ. ಹಾಗಾಗಿ ಆ ನೋಡಿಗೂ ಇಂಡಸ್ಟ್ರಿ ಅವನೇ ಅನ್ನೋ ಒಂದು ನಂಬಿಕೆ ಅವನು. ಜೊತೆಗೆ ನಾನು ನೀನಾಸಂ ಪದವೀಧರ. ಥಿಯೇಟ್ರಲ್ಲಿ ಒಂದು 28 ವರ್ಷಗಳಿಂದ ಒಂದು ನಾಟಕ ರೆಪರ್ಟ್ರಿ ಕಟ್ಕೊಂಡು ನಾಟಕ ಮಾಡ್ತೀನಿ. ಆಮೇಲೆ ಲಿಟ್ರೇಚರ್ ಒಂದು 3-4 ಪುಸ್ತಕಗಳು ನಾನು ಬರವಣಿಗೆ ಆಗಿದ್ದಾವೆ. ಈ ಥರದ ಹಿನ್ನೆಲೆ ಇದ್ದವು ನಾನು. ಹಾಗಾಗಿ ನನಗೆ ಈ ಕಥೆಗಳನ್ನು ಸೂಕ್ಷ್ಮವಾಗಿ ಕಟ್ಟಿಕೊಡ್ಬೇಕು ಅನ್ನೋ ಒಂದು ಆಸೆಯಿಂದ ಪರಿಚಯ ಅನ್ನೋ ಸಿನಿಮಾವನ್ನು ಮಾಡಿದ್ದೆ. ಅದನ್ನು BFSL ಸೆಲೆಕ್ಷನ್ ಮಾಡಿದ್ವಿ ಸರ್. ನಾನು ಆಭಾರಿಯಾಗಿದ್ದೀನಿ ತಮಗೆಲ್ರಿಗೂ. ನಮ್ಮ ಸಿನಿಮಾ ಬಂದು ಹಾನರ್ ಕಿಲ್ಲಿಂಗ್ ಬಗ್ಗೆ ಇದೆ. ಹಾನರ್ ಕಿಲ್ಲಿಂಗ್ ಅಂದರೆ ಇಡೀ ಬೆಳಗಾಂ ಗಡಿ ಭಾಗದ ಒಂದು ಊರಲ್ಲಿ ನಡೆಯುವಂಥ ಒಂದು ಸಂಗತಿಯನ್ನು ಇಟ್ಕೊಂಡು, ಒಂದು ನೈಜ ಘಟನೆ ಇಟ್ಕೊಂಡು ಅದ್ರ ಮೇಲೆ ಕೆಲಸ ಮಾಡಿದ್ದೀವಿ ಸುಮಾರು 2-3 ವರ್ಷ. ಫಸ್ಟ್ ನಾಟಕ ಮಾಡಿದ್ದೀವಿ, ಗುಡ್ಡದ ಹಾಡು ಅಂತ. ಈ ಜೋಗತಿ ಸಂಪ್ರದಾಯದ ಇಟ್ಕೊಂಡು ನಾಟಕ ಮಾಡಿದ್ದೀವಿ. ನಾಟಕ ಮಾಡಿ ಆದಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬರು ಜೋಗಪ್ಪ ಅಂದರೆ ಟ್ರಾನ್ಸ್ಜೆಂಡರ್, ಕಲ್ಚರಲ್ ಟ್ರಾನ್ಸ್ಜೆಂಡರ್ ಜೋಗಪ್ಪ ಅಂತಾರೆ ನಮ್ಮಲ್ಲೆಲ್ಲ, ಎಲ್ಲಮ್ಮ ಸಂಪ್ರದಾಯದಲ್ಲಿ. ಅವರು ನಮ್ಮ ಮನೆಗೆ ನಮಗೆ ಹಾಡು ಹೇಳ್ಕೊಡ್ಲಿಕ್ಕೆ ಬರ್ತಿದ್ರು, ಗುಡ್ಡದ್ದು ಎಲ್ಲಮ್ಮನ ಪದಗಳನ್ನ. ಅವ್ರು ಹೇಳ್ಕೊಡ್ಲಿಕ್ಕೆ ಬರುವಾಗ ಅವ್ರ ಹತ್ರ ಮಾತಾಡ್ತಾ ಅವರು ಎಕ್ಸ್ಪೀರಿಯನ್ಸನ್ನು ಹೇಳ್ತಾ ಹೊರಟರು. ಅಂದರೆ ನೀವು ಈ ಬೆಂಗಳೂರಿಗೆ ಮೈಗ್ರೇಟ್ ಆಗುವ ಟ್ರಾನ್ಸ್ಜೆಂಡರ್ ಬಿಟ್ಟು ಹಳ್ಳಿಯಲ್ಲೇ ಸ್ವತಃ ತಂದೆ ತಾಯಿಗಳೇ ಮುಂದೆ ನಿಂತು ಅವರಿಗೆ ಮುತ್ತು ಕಟ್ಟಿಸಿ ಅದಕ್ಕೊಂದು ವ್ಯಾಲ್ಯೂ ಕೊಡ್ತಾರೆ. ಅಂದ್ರೆ ಅವ್ರು ಬದುಕಲಿಕ್ಕೆ ಬೇಕಾದ ಒಂದು ವ್ಯಾಲ್ಯೂ, ಅವ್ರನ್ನ ದೈವತ್ವಕ್ಕೆ ಏರಿಸ್ತಾರೆ. ಅಂಥ ಕಡೆಗಳಲ್ಲೂ ಈ ಥರದ್ದು ಹಾನರ್ ಕಿಲ್ಲಿಂಗ್ಗಳಾಗ್ತವೆ ಅಂತ ಸಂಗತಿ ಕೇಳಿದ್ಮೇಲೆ ನನಗೆ ಅದನ್ನು ಮಾಡಬೇಕು ಅನ್ನಿಸ್ತು. ನಾ ಮಾಡಿದ ಸಿನಿಮಾ ಆ್ಯಕ್ಚುಲಿ ನಮ್ಮೂರಲ್ಲಿ ನಡೆದ ಒಂದು ಸಣ್ಣ ಇನ್ಸಿಡೆಂಟು. ನೀವು ನೋಡಿದಿರಿ ಬಿಟ್ಟಿದ್ರಿ ಗೊತ್ತಿಲ್ಲ. ನಮಗೆ ಒಂದು ಆರ್ಟ್ ಇಟ್ಕೊಂಡು ಕೆಲಸ ಮಾಡ್ಬೇಕಂತ ಬಹಳ ಆಸೆ. ಯಾಕಂತಂದ್ರೆ ನಾವು ಏನೇ ಇದು ಮಾಡೋಕ್ಕೆ ಕೊಟ್ಟರು, ನೀವು ಈಗ ನಾವು ಪೇಂಟಿಂಗ್ನವರು ಬಾಡಿ ಎಕ್ಸ್ಪ್ಲೋರ್ ಮಾಡ್ತಾರೆ, ನಾವು ಥಿಯೇಟ್ರವ್ರು ಬಾಡಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಸಿನಿಮಾದಲ್ಲಿ ಸ್ವಲ್ಪ ಬೇರೆ, ನಮ್ಗೆ ಎಷ್ಟೇ ವಿಷನ್ ಇದ್ರು ಸಹಿತ ಅದನ್ನು ತೋರಿಸೋದು ಕ್ಯಾಮ್ರಾ ಮೂಲಕ. ನಮ್ಮ ಯಾವ ಇದು ವರ್ಕ್ ಆಗೋದಿಲ್ಲ ಅಲ್ಲಿ. ಹಾಗಾಗಿ ನಾನು ಫೋಟೋ ಸಿನಿಮಾ ಮಾಡಿದಾಗಲೂ ಕೂಡ ಫಸ್ಟ್ ಸಚಿನ್ ನಾನು ಕೂಡಿ ಮಾತಾಡೋ ಉತ್ಸವ ಬಂದು ಮಾತಾಡಿದಾಗ ಅದನ್ನು ಕೇಳಿಸ್ಕೊಂಡಾಗ ನನ್ನ ಕಲ್ಪನೆಯಲ್ಲಿ ಬರ್ತಿದ್ದ ಸ್ಕ್ರೀನಿಂಗು ಸಿನಿಮಾಗೆ ಬಂದಾಗ ಬರಲಿಲ್ಲಲ್ಲ ಯಾಕೆ ಅಂತ ಅನ್ಸಕ್ಕೆ ಶುರು ಆಯಿತು. ನಾನು ಫಸ್ಟ್ ಅದೇ ಸಿನಿಮಾ ಶುರು ಮಾಡಿದ್ದೆ. ಅದಕ್ಕಿಂತ ಮೊದಲು ನಾನು ನೀನಾಸಂಬಲ್ ಮೇಸ್ಟ್ರಾಗಿದ್ದೆ, ಆ್ಯಕ್ಟಿಂಗ್ ಟೀಚರು. ಸಾಣೆಹಳ್ಳಿಯಲ್ಲಿ ಆ್ಯಕ್ಟಿಂಗ್ ಟೀಚರ್ ಆಗಿದ್ದೆ ಒಂದು 3 ವರ್ಷ. ಬರೀ ಆ್ಯಕ್ಟಿಂಗ್ ಟೀಚರೇ ಕೆಲಸ ಮಾಡಿದ್ದೆ ಇಡೀ ಕರ್ನಾಟಕ ತುಂಬ. ಎಲ್ಲ ರೆಪರ್ಟ್ರಿಗಳನ್ನು, ರಂಗಾಯಣಗಳಿಗೂ ಪಾಠ ಮಾಡಿದ್ದೀನಿ, ನಾಟಕ ಮಾಡಿಸಿದ್ದೀನಿ. ಆದರೆ ನಾಟಕ ಮಾಡುವಾಗ ನಮಗೆ ನಾವು ಎಷ್ಟೇ ಸರಿಯಲಿಸ್ಟಿಕ್ ಯೋಚನೆ ಮಾಡಿದ್ರು ಅದನ್ನು ಸ್ಟೇಜ್ ಮೇಲೆ ತರೋ ಅಷ್ಟೊತ್ತಿಗೆ ಅದಕ್ಕೊಂದು ಇಮ್ಯಾಜಿನೇಟಿವ್ ಸ್ಪೇಸ್ ಸಿಕ್ಬಿಡ್ತಿತ್ತು ನಾಟಕ ಮಾಡುವಾಗ. ಸಿನಿಮಾ ಮಾಡುವಾಗ ಅದು ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ನಮ್ಮ ಮೈಂಡಲ್ಲಿ ಒಂದು ಇಮ್ಯಾಜಿನೇಷನ್ ಸ್ಪೇಸ್ ಇದೆಯಲ್ಲ, ಅಲ್ಲಿ ಓಡುವ ಯಾವ ಸ್ಕ್ರಿಪ್ಟು ಸ್ಟೇಜಲ್ಲಿ ಇದರಲ್ಲಿ ಬರಲ್ಲ, ಸ್ಕ್ರೀನಲ್ಲಿ. ಯಾಕೆ ಇದು ಸಮಸ್ಯೆ ಆಗ್ತಿದೆ, ಇದನ್ನು ನಾನು ಅರ್ಥ ಮಾಡ್ಕೊಳ್ಬೇಕಲ್ಲ ಅನ್ನೋ ಹಠಕ್ಕೆ ಬಿದ್ದೆ. ಮತ್ತೆ ನಾನು ಬೇರೆ ಥರದಲ್ಲಿ ಕೆಲಸ ಮಾಡಿದೆ ಇಡೀ ಸಿನಿಮಾನ. ನನಗೆ ಒಂಚೂರು ಅನ್ನಿಸ್ತು ಬಿಟ್ಟರೆ ಇನ್ನೂ ಅದ್ರ ಬಗ್ಗೆ ನನಗೆ ಒಳ್ಳೆಯದು ಸಿಗ್ತಿಲ್ಲ. ಆಮೇಲೆ ಕಥೆನೇ ಇರಬೇಕು ಸಿನಿಮಾಗಳಲ್ಲಿ, ನಾವು ಇದೇ ಥರದ್ದು ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಕವಿತೆಗೆ ಯಾವ ವಸ್ತು ಇರ್ತದೆ? ಕವಿತೆನೂ ಒಂದು ವಸ್ತುವೇ. ನೀವು ಕವನಗಳು, ನೀವು ಯಾರು ಸಾಹಿತ್ಯದ ವಿದ್ಯಾರ್ಥಿಗಳು ಅಥವಾ ಸಾಹಿತ್ಯದ ಬಗ್ಗೆ ಒಲವಿದ್ದವರಾದ್ರೆ ಗೊತ್ತಾಗ್ತದೆ. ಕವಿತೆಯನ್ನು ಅಷ್ಟು ಚಂದ ಈಗ ನಮ್ಮ ಗೋಪಾಲಕೃಷ್ಣ ಅಡಿಗರು ಬರೆದ್ರು, ಎಂತೆಂಥ ದೊಡ್ಡ ದೊಡ್ಡ ಕವಿಗಳಾಗಿ ಹೋಗಿದ್ದಾರೆ, ಬೇಂದ್ರೆ ಅಜ್ಜ. ಅವ್ರು ಎಲ್ಲರೂ ಕವಿತೆಗಳನ್ನ ಓದ್ತಿದ್ರೆ ನನಗೊಂದು ಅನುಭವಕ್ಕೆ ಬರುತ್ತೆ, ರಸಾನುಭೂತಿ ಅಂತ ಕರೀತಾರಲ್ಲ, ಆ ಥರದ್ದೊಂದು ಅನುಭವಕ್ಕೆ ಬರುತ್ತಲ್ವಾ. ಆ ಅನುಭವ ಸಿನಿಮಾನು ಕಟ್ಟಿಕೊಡೋದನ್ನು ಶುರು ಮಾಡಬೇಕು. ಹಾಗಾಗಿ ಸರ್, ನನ್ನ ರಿಕ್ವೆಸ್ಟ್ ನಿಮ್ಮ ಹತ್ರ, ನೀವು ಡಾಕ್ಯುಮೆಂಟ್ರಿ ಫಿಲ್ಮ್ ಫೆಸ್ಟಿವಲ್ ಸಪ್ರೇಟಾಗಿ ಮಾಡಿ, ಅಥವಾ ಅದಕ್ಕೊಂದು ಸಪ್ರೇಟ್ ವಿಂಗ್ ಆದರೂ ಮಾಡಿ ಸ್ಪರ್ಧೆನ. ನಾವು ಅದನ್ನು ಕಲ್ಚರಲ್ಲಿ ಇವಾಲ್ವ್ ಮಾಡ್ಕೊಳ್ದು ಹೋಗ್ಬಿಟ್ರೆ, ಡಾಕ್ಯುಮೆಂಟ್ರಿ ಸಿನಿಮಾ ಕಲ್ಚರಲ್ಲಿ ಇವಾಲ್ವ್ ಮಾಡ್ತಾ ಹೋಗುತ್ತೆ ನಮ್ಮನ್ನು. ಅದನ್ನು ಮಾಡ್ಕೊಳ್ದು ಹೋಗ್ಬಿಟ್ರೆ ಬಹುಶಃ ಸರಿ ಇರಲಿಕ್ಕಿಲ್ಲ. ನನಗೆ ಗೊತ್ತಿಲ್ಲ ಸರ್, ನನ್ನ ರಿಕ್ವೆಸ್ಟ್ ಅದು. ದಯಮಾಡಿ ಕನ್ನಡದಲ್ಲಿ ಡಾಕ್ಯುಮೆಂಟ್ರಿ ಫಿಲ್ಮ್ ಫೆಸ್ಟಿವಲ್ ಶುರು ಮಾಡಿಕೊಂಡ್ರೆ, ಅಥವಾ ಅದಕ್ಕೊಂದು ಸಪ್ರೇಟ್ ವಿಂಗ್ ಮಾಡಿದರೆ ಕನ್ನಡತ್ವ ಮತ್ತು ಈ ಥರದ್ದು ಒಂದಷ್ಟು ಎಮೋಷನ್ಸ್ಗಳ ಮೇಲೆ ಕೆಲಸ ಮಾಡಿದ್ದ ಒಂದಷ್ಟನ್ನು ನಾವು ಸ್ಕ್ರೀನ್ ಮಾಡ್ಬೋದು. ಅದು ಒಂದೇ ನನ್ನ ರಿಕ್ವೆಸ್ಟ್ ಸರ್. ಮತ್ತು ನಮ್ಮ ಸಿನಿಮಾ ಗಡಿ ಭಾಷೆ ಸಿನಿಮಾ, ಬೆಳಗಾಂ ಸಿನಿಮಾ, ನಾವು ಹೊಸಬ. ಆ್ಯಕ್ಚುಲಿ ಅದು ಸಿನಿಮಾ ಇಂಡಸ್ಟ್ರಿಗೆ ಹೊಸಬ ಅಲ್ಲ, ನೋಡುಗ ಫಸ್ಟು. ನಾಟಕ ಸಾಹಿತ್ಯದಲ್ಲೆಲ್ಲ ಒಳ್ಳೆ ಪರಿಚಯ ಇರೋ ಜಾಗ. ಆದರೆ ಸಿನಿಮಾ ಮಂದಿ ಸ್ವಲ್ಪ ಬೇರೆ ಥರ ಅಂದ್ಕೊಂಡು ಹೆದರ್ಕೊಂಡಿದ್ದೆ, ಆಗತ್ತಿಲ್ಲ ಅಂತ ಸೆಲೆಕ್ಟ್ ಮಾಡಿದ್ವಿ ಸರ್. ನಾನು ಆಭಾರಿಯಾಗಿದ್ದೆ, ನಮ್ಮ ಇಡೀ ತಂಡ ಆಭಾರಿಯಾಗಿದೆ.
ನಮ್ಮ ತಂಡದಲ್ಲಿ ಆ್ಯಕ್ಟ್ ಮಾಡಿದಾರಲ್ಲ ನನ್ನ ಟೀಮಲ್ಲಿ ನಾಟಕ ಮಾಡೋ ಹುಡುಗರು. ಹಾಗಾಗಿ ನಾಟಕದವರಿಗೆ ಸಿನಿಮಾ ಭಾಷೆ ಹೇಳ್ಕೊಡೋದು ಭಾಳ ಕಷ್ಟ ಅನಿಸ್ತು. ನಾನು ಹುಲಗಪ್ಪ ಕಟ್ಟಿಮನೆ ಅಂತ ದೊಡ್ಡ ನಟರು, ಅವರಿಗೆಲ್ಲ ಕರೆದು ಒಂದಷ್ಟು ಮಾಡಿಸೋಣ ಅಂತ ಟ್ರೈ ಮಾಡಿದ್ವಿ. ಅವರು ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದು ಬೇರೆ ಥರ ಇರುತ್ತೆ, ನಾವು ನಾಟಕದಲ್ಲಿ ಆ್ಯಕ್ಟ್ ಮಾಡೋದು ಬೇರೆ ಥರ ಇರುತ್ತೆ. ಅದನ್ನು ಹದವಾಗಿ ಮಿತ್ತಬೇಕು ಅಂತ ಅನಿಸಿದ ಮೇಲೆ ನಾನು ಓನ್ ರಿಸ್ಕ್ ತೊಗೊಂಡು ನಾನೇ ಮಾಡಿಬಿಡೋಣ ಅಂತೇಳಿ ಮಾಡಿಬಿಟ್ವಿ. ಈ ಥರದ್ದೆಲ್ಲ ಒಂದಷ್ಟು ಇದನ್ನು ಮಾಡಿದ್ದೀವಿ. ಹಾಗಾಗಿ ನಾವು ಮತ್ತೊಮ್ಮೆ ತಮಗೆ ಆಭಾರಿಯಾಗಿದ್ದೀವಿ ಸರ್. ನನ್ನ ರಿಕ್ವೆಸ್ಟು ಡಾಕ್ಯುಮೆಂಟ್ರಿ ಫಿಲ್ಮ್ ಫೆಸ್ಟಿವಲ್ ಮಾಡಿ, ಇಲ್ಲ ಅಥವಾ ವಿಂಗ್ ಆದರೂ ಮಾಡಿ, ಅದರದ್ದೊಂದು ಸಪ್ರೇಟ್ ಸ್ಪರ್ಧೆ ಆದರೂ ಮಾಡಿ, ಅವಾಗ ನಾವು ಇನ್ನಷ್ಟು ಕಲ್ಚರಲ್ ಇವಾಲ್ವೇಷನ್ ಸಿಗುತ್ತೆ ಅನಿಸ್ತದೆ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಮೊದಲನೇದಾಗಿ 16th ಫಿಲ್ಮ್ ಇಂಟರ್ನ್ಯಾಷನಲ್ ಫಿಲ್ಮ್ಸ್ ಟೀಮ್ಗೆ ಮತ್ತು ಆರಾಟ ಮೂವಿ ತಂಡಕ್ಕೆ ನನಗೆ ಧನ್ಯವಾದಗಳು ಹೇಳ್ತೀನಿ. ನನ್ನ ಹೆಸರು ಪೃಥ್ವಿರಾಜ್, ಕೋ ಡೈರೆಕ್ಟರ್ ಆಫ್ ಆರಾಟ ಮೂವಿ. ಕಾರಣಾಂತರಗಳಿಂದ ಡೈರೆಕ್ಟರ್ ಪುಷ್ಪರಾಜ್ ರೈ ಮತ್ತು ಪ್ರೊಡ್ಯೂಸರ್ ರಾಘವೇಂದ್ರ ಬಳ್ಳವರು ಬರಲಿಕ್ಕಾಗಲಿಲ್ಲ ಮಂಗಳೂರಿಂದ. ಹಾಗಾಗಿ ಅವ್ರ ಪರವಾಗಿ ನಾನು ಇಲ್ಲಿದ್ದೀನಿ. ಸೊ ನಮ್ಮ ಈ ಒಂದು ಸಿನಿಮಾ ಆರಾಟ 3ನೇ ತಾರೀಕು 3rd and 4th ಸ್ಕ್ರೀನಿಂಗ್ ಆಗಿದೆ. ಸೊ ತುಂಬ ಒಳ್ಳೆಯ ಮೂವಿ. ಸೊ ದೈವದ ಆಧಾರದ ಮೇಲೆ ಬರುವಂಥ ಸಿನಿಮಾ. ಒಬ್ಬ ಜವಾಬ್ದಾರಿಯುತ ಫ್ಯಾಮಿಲಿಯಲ್ಲಿ ಒಬ್ಬ ಬೇಜವಾಬ್ದಾರಿ ತಂದೆ ಇದ್ದಾಗ ಅಲ್ಲಿ ಆಗುವಷ್ಟು ಒಂದಿಷ್ಟು ತೊಂದರೆಗಳು ಮತ್ತು ದೈವವನ್ನು ನಂಬಿದಾಗ ಒಳ್ಳೆಯದಾಗುತ್ತೆ ಅನ್ನೋ ಒಂದಿಷ್ಟು ಕಾರಣಗಳನ್ನು ಇಟ್ಕೊಂಡು ಕೌಟುಂಬಿಕ ಚಿತ್ರವನ್ನು ನಾವು ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ. ಸೊ ಇದಕ್ಕಿಂತ ಇನ್ನೇನು ಹೇಳೋಕ್ಕೆ ನಿಮಗೆ ಆಗ್ತಿಲ್ಲ, ಕ್ಷಮೆ ಇರಲಿ. ಥ್ಯಾಂಕ್ ಯು ಟು ಆಲ್. ಎಲ್ಲರಿಗೂ ನಮಸ್ಕಾರ. ನಾನು ಮಿಕ್ಕ ಬಣ್ಣದ ಅಕ್ಕಿಯ ನಿರ್ದೇಶಕ. ಮೊದಲನೇದಾಗಿ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಸಿನಿಮಾ ತುಂಬ ಬೇರೆ ಬೇರೆ ಕಡೆ ಎಲ್ಲ ತೋರಿಸ್ಕೊಂಡ್ಬಂದೆ. ಕೊನೆಗೆ ನಮ್ಮ ಲೋಕಲ್ ಆಡಿಯನ್ಸ್ಗೆ ತಲುಪಿಸೋದಕ್ಕೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ತುಂಬ ಸಹಕಾರಿಯಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನನ್ನ ಸಿನಿಮಾ ಸೋನಿ ಎಸ್ ಬರೆದಿರೋಂಥ ಆಟೋಬಯೋಗ್ರಫಿ, ನೋವೆಲ್ಲು ಮತ್ತು ಅವಳ ಒಂದು ಪರ್ಸ್ನಲ್ ಸ್ಟ್ರಗಲ್ಸ್ಗಳು ಮತ್ತು ನನ್ನ ಒಂದಷ್ಟು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮೇಲೆ ಸಿನಿಮಾ ಆಗಿದೆ. ಈ ಸಿನಿಮಾ ವರ್ಲ್ಡ್ ಪ್ರೀಮಿಯರ್ ಆಗಿದ್ದು ಶಾಂಘೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಏಷ್ಯನ್ ನ್ಯೂ ಟ್ಯಾಲೆಂಟ್ಸ್ ವಿಭಾಗದಲ್ಲಿ. ಸೊ ಅಲ್ಲಿ ಈ ಸಿನಿಮಾದ ಲೀಡ್ ರೋಲ್ ಆಗಿ ಆ್ಯಕ್ಟ್ ಮಾಡಿದಂಥ ಜಯಶ್ರೀಗೆ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಕೂಡ ಬಂದಿದೆ. ಮತ್ತು ಆಲ್ಟರ್ನೇಟಿವ್ ಫಿಲ್ಮ್ ಅವಾರ್ಡ್ಸ್ ಅಂತ ಹೇಳ್ಬಿಟ್ಟು ಇಂಡೋನೇಷ್ಯಾದಲ್ಲಿ ಈ ಸತಿ ನಡೀತು. ಸೊ ಅಲ್ಲಿ ಸ್ಪಾಟ್ಲೈಟ್ ಅವಾರ್ಡ್ ಕೂಡ ಬಂತು ಈ ಸಿನಿಮಾಗೆ. ಮತ್ತು ಚಿಲ್ಡ್ರನ್ಸ್ ಆ್ಯಂಡ್ ಯೂತ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇರಾನ್ನಲ್ಲಿ ನಮ್ಮ ಸಿನಿಮಾ ಸ್ಕ್ರೀನ್ ಆಗಿದೆ. ಮತ್ತು ಜಾರ್ಡನ್ ಚಿಲ್ಡ್ರನ್ಸ್ ಫಿಲ್ಮ್ ಫೆಸ್ಟಿವಲಲ್ಲಿ ಮಾರ್ಕೆಟ್ ಪ್ಲೇಸಲ್ಲಿ ಸಿಗದೇ ಇದ್ದ ಸಿನಿಮಾ, ಅವಕಾಶ ಸಿಗದೇ ಇದ್ದ ಸಿನಿಮಾಗಳಿಗೆ ಒಂದು ವೇದಿಕೆಯಾಗಿ ಸಾಮಾನ್ಯವಾಗಿ ಕೆಲಸ ಮಾಡುತ್ತೆ ಚಿತ್ರೋತ್ಸವಗಳು. ಸಾಮಾನ್ಯವಾಗಿ ಅದರ ಉದ್ದೇಶ ಇರೋದು ಕಲೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಚಿತ್ರಗಳನ್ನು ಅದು ಮಾಡೋದು. ಕಲೆ ಮತ್ತು ಸಂಸ್ಕೃತಿ ಅದರೊಳಗೆ ಇಲ್ಲ ಅಂತಲ್ಲ. ಈಗ ನಮ್ಗೆ ಇವತ್ತಿಗೂ ಕೂಡ ಕನ್ನಡದಲ್ಲಿ ರಾಜ್ಕುಮಾರ್ ಸಿನಿಮಾ ಆಗ್ಬೋದು, ಅಥವಾ ಪುಟ್ಟಣ್ಣ ಕಣಗಾಲ್ ಸಿನಿಮಾ ಆಗ್ಬೋದು, ಸಿದ್ಧಲಿಂಗಯ್ಯನವ್ರ ಸಿನಿಮಾ ಆಗ್ಬೋದು, MR ವಿಠಲ್ ಆಗ್ಬೋದು, ಇವರೆಲ್ಲರೂ ನಾವು ಯಾಕೆ ಇನ್ನೂ ಮಾತಾಡ್ತಾ ಇದ್ದೀವಿ, ಯಾಕೆ ನಮ್ಮ ಕಲೆಕ್ಟಿವ್ ಮೆಮೊರಿನಲ್ಲಿ ಇದೆ ಅಂತಂದ್ರೆ ಅದು ಸಾಂಸ್ಕೃತಿಕವಾಗಿ ಅವರು ನಮಗೆ ಬಹಳ ಮುಖ್ಯವಾದ ಸಿನಿಮಾಗಳು. ಅಂದ್ರೆ ಅದನ್ನ ನಾವು ಕಮರ್ಷಿಯಲ್ ಅಂತಾನು ಹೇಳೋದಿಲ್ಲ, ಆರ್ಟ್ ಅಂತಾನು ಹೇಳೋದಿಲ್ಲ, ಅಥವಾ ಅದಕ್ಕೆ ಬೇರೆ ಒಂದು ವರ್ಗೀಕರಣ ಇಲ್ಲ. ನಮ್ಮ ಚಿತ್ರೋತ್ಸವಗಳಲ್ಲಿ ಈ ರೀತಿಯ ವರ್ಗೀಕರಣ ಮಾಡದೇ ಇರುವಂತದ್ದು, ನೀವು ಕಮರ್ಷಿಯಲ್ ಅನ್ನೋ ಪದ ಉಪಯೋಗಿಸಿದ್ರೆ ಅದಕ್ಕೆ ನಾನು ಈ ಮಾತನ್ನ ಹೇಳ್ತೇನೆ. ಆ ಥರ ವರ್ಗೀಕರಣವಾಗದೆ ಒಂದು ಸಾಂಸ್ಕೃತಿಕವಾದ ಒಂದು ಆಯಾಮವನ್ನು ಹೊಂದಿದ್ರೂ ಕೂಡ ಅದು ಜನಪ್ರಿಯವಾದ್ರೂ ಕೂಡ ಇಲ್ಲಿಗೆ ಒಂದು ವೇದಿಕೆ ಇರುತ್ತೆ. ಈಗ ನಿಮ್ಮ ಸಿನಿಮಾನೇ ನೀವು ಹೇಳಿದ್ರಿ, ವೇದಿಕೆ ಇರುತ್ತೆ. ಆದ್ರೆ ಮುಖ್ಯ ಉದ್ದೇಶ ಈಗ ಸಂಚಿತ ಸಮಾಜಗಳು ಹುಟ್ಟುಕೊಂಡಿದ್ದೇ ಹಾಗೆ 1920ರ ದಶಕದಲ್ಲಿ ಯುರೋಪ್ನಲ್ಲಿ ಹುಟ್ಟುಕೊಳ್ಳುತ್ತೆ. ಅದೇನು ಅಂತಂದ್ರೆ, ಈಗ ನನಗೆ ಒಬ್ಬ ನೀವು ಕೇಳಬೇಕಾದ, ನೀವು ಓದ್ಬೇಕಾದ ಪುಸ್ತಕ ನಿಮ್ಗೆ ಸಿಗುತ್ತೆ, ನೀವು ಕೇಳಬೇಕಾದ ಸಂಗೀತ ನಿಮ್ಮನ್ನ ಪಡ್ಕೋಬಹುದು, ಆದ್ರೆ ನೀವು ನೋಡ್ಬೇಕಾದ ಸಿನಿಮಾ ನಿಮಗೆ ಸಿಕ್ಕಲ್ಲ. ಎಲ್ಲಿ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಸಿಗೋ ಸಿನಿಮಾಗಳನ್ನೇ ನೀವು ನೋಡ್ತಿರ್ತೀವಿ. ನಾವೆಲ್ರಿಗೂ, ನಾವು ಚಿಕ್ಕಂದಿನಿಂದ ಬರೋದೇ ಹಾಗೆ, ನಮ್ಗೆ ಎಲ್ಲಿ ಥಿಯೇಟರ್ ಸಿನಿಮಾಗಳು ನೋಡಕ್ ಸಿಗುತ್ತೆ ಅದನ್ನ ನೋಡ್ತೀವಿ ನಾವು ಅಷ್ಟೇ. ಆದ್ರೆ ನೀವು ಒಂದು ನಾನೀಗ ತೋರಿಸ್ತಾ ಇರೋ ಸಿನಿಮಾಗಳೊಂದು 60 ದೇಶದ ಚಿತ್ರಗಳಿದೆ, ನಿಮ್ಗೆ ಎಲ್ಲಿ ಸಿಗುತ್ತೆ? OTT ನಲ್ಲೂ ಸಿಕ್ಕೋದಿಲ್ಲ ನಿಮ್ಗಿದು. ನಾನು ತೋರಿಸ್ತಾ ಇರೋ ಸಿನಿಮಾಗಳು ಮೆಜಾರಿಟಿ ನಿಮ್ಗೆ ಸಿಕ್ಕಲ್ಲ, ಕೆಲವು ಸಿಗುತ್ತೆ. ಈಗ ಹಾಲಿವುಡ್, ಈಗ ಆಸ್ಕರ್ಗೆ ಹೋಗಿದ್ರೆ ಸಿಗುತ್ತೆ, ಅಥವಾ ಕಾನ್ ಫಿಲ್ಮ್ ಫೆಸ್ಟಿವಲ್ಗೆ ಹೋಗಿದ್ರೆ ಸಿಗುತ್ತೆ. ಆದ್ರೆ ನೀವು ಒಂದು ಹಂಗೇರಿಯನ್ ಸಿನಿಮಾನೋ, ಒಂದು ಪೋಲೆಂಡಿಯನ್ ಸಿನಿಮಾನೋ, ಒಂದು ಜಾಪನೀಸ್ ಸಿನಿಮಾನೋ ಎಲ್ಲಿ ನೋಡಕ್ ಸಾಧ್ಯ ನಿಮಗೆ? ಈ ಅಂತಾರಾಷ್ಟ್ರೀಯ ಚಿತ್ರೋತ್ಸವದ ಕಲ್ಪನೆ ಇದೇನೇನೆ ಮುಖ್ಯವಾಗಿ. ಆ ಒಂದು ಸಂಸ್ಕೃತಿಯ ಒಂದು ಅಸ್ಮಿತೆಯನ್ನು ತೋರಿಸುವ, ಅದಕ್ಕೊಂದು ಐಡೆಂಟಿಟಿ ಇದೆಯಲ್ಲ, ಆಯಾ ದೇಶಗಳ ಸಾಂಸ್ಕೃತಿಕ ಒಂದು ಅಸ್ಮಿತೆ ಇದೆಯಲ್ಲ, ಅದನ್ನ ನಾವಿಲ್ಲಿ ನೋಡಕ್ಕೆ ಬರ್ತೀವಿ ಈ ಚಿತ್ರೋತ್ಸವ. ಈಗ ದಕ್ಷಿಣ ಅಮೆರಿಕದ ಒಂದು ಸಿನಿಮಾ ನೀವು ನೋಡ್ಬೇಕಂದ್ರೆ ದಕ್ಷಿಣ ಅಮೆರಿಕದ ಒಂದು ಅಸ್ಮಿತೆಯನ್ನ ನಾವಿಲ್ಲಿ ಕಾಣಿಸ್ಕೊತ್ತೆ ನಮ್ಗೆ. ಹಾಗೇನೆ ಕಮರ್ಷಿಯಲ್ ಅಂತ ನೋಡೋದಿಲ್ಲ ನಾವು, ಕಮರ್ಷಿಯಲ್ ಆರ್ಟ್ ಅಂತ ನೋಡೋದಿಲ್ಲ. ಅದು ಎಷ್ಟು ಮಟ್ಟಿಗೆ ಆ ದೇಶವನ್ನ, ಆ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತೆ ಅಂತ ಮಾತನ್ನ ನೋಡ್ತೀವಿ. ಅದರಿಂದ ನೀವು ನಮ್ಮಲ್ಲಿ ಮಾತ್ರ ನಾವು ಯೋಚನೆ ಮಾಡ್ತಾ ಇರೋದು ಕಮರ್ಷಿಯಲ್, ಯಾಕೆಂದ್ರೆ ನಮ್ಮಲ್ಲಿ ಆ ವಿಭಾಗಗಳನ್ನ ನಾವು ಆರ್ಟಿಫಿಷಿಯಲ್ ಆಗಿ ಮಾಡ್ಕೊಂಡ್ಬಿಟ್ಟು, ಕೃತಕವಾಗಿ ಮಾಡ್ಕೊಂಡ್ಬಿಟ್ಟಿದೀವಿ. ಅದನ್ನ ಕೃತಕವಾಗಿ ನೋಡಿದಾಗ ಮಾತ್ರ ಈ ಸಮಸ್ಯೆ ಕಾಣುತ್ತೆ.
ಹಾಗೂ ಕೂಡ ಉದ್ಯಮವೂ ಆದ್ದರಿಂದ ಕೆಲವೊಮ್ಮೆ ನಾವು ಎಲ್ಲ ಫಿಲ್ಮ್ ಫೆಸ್ಟಿವಲ್ದು ಈಗ ಕೆಲವು ನಮ್ಮಲ್ಲೂ ಇದೆ, ನಾವು 8-10 ಸಿನಿಮಾಗಳನ್ನ ಉದ್ಯಮದ ದೃಷ್ಟಿಯಿಂದ ನೋಡೋ ಹಾಗೂ ಕೂಡ ಅವಕಾಶ ಇದೆ. ಈ ಚಿತ್ರೋತ್ಸವದ 8 ಸಿನಿಮಾಗಳನ್ನ ನಾವು ಹಾಕಿದೀವಿ. ಹೋದ ವರ್ಷ 24ರಲ್ಲಿ ರಿಲೀಸ್ ಆದ ಉದ್ಯಮದ ದೃಷ್ಟಿಯಿಂದ ಹೆಚ್ಚು ಸಕ್ಸಸ್ಫುಲ್ ಆದ ಸಿನಿಮಾಗಳನ್ನು ತೋರಿಸ್ತಾ ಇದೀವಿ. ಅದರಿಂದ ಇದು ತೋರಿಸಲ್ಲ ಅಂತೇನಿಲ್ಲ. ಆದರೆ ಈ ಮುಖ್ಯವಾದ ವೇದಿಕೆ ಇರೋದು ನಿಮ್ಮಂಥವ್ರಿಗೆ. ಹೊಸದೇನೋ ಒಂದು ಹೇಳಕ್ ಹೊರಟಿದ್ದೀರಾ, ಅದಕ್ಕೆ ನಿಮ್ಗೆ ಎಲ್ಲಿ ಮಾರ್ಕೆಟ್ ಇದಿಲ್ಲ. ಅದಕ್ಕೆ ಆ ಒಂದು ಇದಕ್ಕೆ ವೇದಿಕೆನಿಗೆ ಇವ್ರು ಹೇಳಿದಾಗೆ ಒಂದು ಭಾಷೆ, ಈಗ ಕೊಡವಾದಲ್ಲಿ ಮಾಡಿದ್ರು, ತುಳುನಲ್ಲಿ ಮಾಡಿದ್ರು ಅಥವಾ ಕೊಂಕಣಿನಲ್ಲಿ ಮಾಡಿದ್ರು, ಎಲ್ಲಿದೆ ವೇದಿಕೆ ಅವರಿಗೆ? ಎಲ್ಲಿ ಹೋಗ್ಬೇಕು ಅವರು? ಅದಕ್ಕೆ ಎಲ್ಲಿದೆ ವೇದಿಕೆ? ಮಾರ್ಕೆಟಲ್ಲಿ ಅವ್ರು ಸ್ಮಾಲ್ ಮಾರ್ಕೆಟ್, ನಾವು ಕನ್ನಡದ್ದೇ ಸ್ಮಾಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ನೀವು 1.25 ಲಕ್ಷ ಜನ ಇರೋ ಒಂದು ಕೊಡವ ಭಾಷೆ ಸಿನಿಮಾಗೆ ಎಲ್ಲಿರುತ್ತೆ ಮಾರ್ಕೆಟ್? ಎಲ್ಲರೂ ನೋಡ್ಬೇಕು. ಎಲ್ಲ ಕೊಡವರು ಆ ಸಿನಿಮಾ ನೋಡಿದ್ರೆ ಅವ್ರಿಗೆ ದುಡ್ಡು ಬರೋದಿಲ್ಲ, ಅವ್ರಿಗೆ ಸಾಧ್ಯ ಇಲ್ಲ, ಅದು ಆಗಲ್ಲ. ಅದರಿಂದ ಈ ತರ ವೇದಿಕೆಗಳು ಏನನ್ನು ಮಾಡ್ತವೆ ಅಂತಂದ್ರೆ, ಈ ರೀತಿಯಾದ ಒಬ್ಬ ಇಂಡಿಪೆಂಡೆಂಟ್ ಸಿನಿಮಾ ಅಂತ ಕರೀತಾರೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ, ಇಂಡಿ ಸಿನಿಮಾಸ್ ಅಂತ ಕರೀತಾರೆ. ನಾವೇನ್ ಕರಿತೀವಿ ಅಂದ್ರೆ ಒಬ್ಬನ ಅಭಿವ್ಯಕ್ತಿಗೆ ಬರುವಂತ ಸಿನಿಮಾಗಳನ್ನು, ವೈಯಕ್ತಿಕ ಅಭಿವ್ಯಕ್ತಿ. ಕೆಲವು ಸಿನಿಮಾಗಳು ವೈಯಕ್ತಿಕ ಅಭಿವ್ಯಕ್ತಿ ಅಲ್ಲ, ಕಲೆಕ್ಟಿವ್ ಆದ ಒಂದು ಏನೋ ಇದಿರುತ್ತೆ, ಅದಕ್ಕೆ ಒಂದು ಆಕರ್ಷಣೆ ಇರುತ್ತೆ, ಅದಕ್ಕೆ ಆಗುವಂತ ಸಿನಿಮಾಗಳು. ಆ ದೃಷ್ಟಿಯಿಂದ ಈ ಸಿನಿಮಾ ಫಿಲ್ಮ್ ಫೆಸ್ಟಿವಲ್ನ ಪರಿಕಲ್ಪನೆಯಲ್ಲೇ ಈ ರೀತಿಯಾದ ಒಂದು ವಿಚಾರ ಇದೆ. ಅದರಿಂದ ನೀವು ಕಮರ್ಷಿಯಲ್ ಇದು ಆ ಥರ ದಯವಿಟ್ಟು ನೋಡ್ದೇನೆ ನಿಮ್ಮ ಸಿನಿಮಾ ಯಾಕೆ ಇಲ್ಲಿ ಒಳಗೆ ಬಂತು ಅಂದ್ರೆ ಅದಕ್ಕೇನೋ ಒಂದು ಸಾಂಸ್ಕೃತಿಕ ಮಹತ್ವ ಇರುತ್ತೆ, ಅದಕ್ಕೆ ಒಳಗೆ ಬಂದಿರುತ್ತೆ. ಇದೇ ನಿಮ್ದು ಮಾರ್ಕೆಟ್ ಪ್ಲೇಸ್ ಸಿನಿಮಾ ಅಂತ ನಾವು ಬಿಟ್ಬಿಡ್ಬೋದಾಗಿತ್ತಲ್ವಾ? ಹಾಗಾಗಲ್ಲ. ಅದು ನೀವು ಕೇಳಿದ ಪ್ರಶ್ನೆಗೆ ಏನು ಅಂತ, ನಾವು ಕೆಲವಾರು ವರ್ಷಗಳಿಂದ ಇದನ್ನ ಮಾಡ್ಕೊಂಡ್ ಬಂದಿದೀವಿ. ಏನು ಸಾಕ್ಷ್ಯ ಚಿತ್ರಗಳಿದೆ. ಸಾಕ್ಷ್ಯ ಚಿತ್ರಗಳನ್ನು ಯಾಕೆ ಅಂತಂದ್ರೆ ನಮ್ಗೆ ಇರೋ ಇಷ್ಟು ಲಿಮಿಟೆಡ್, ಒಂದು ವಾರದಲ್ಲಿ ನಾವು 7 ದಿನ ಮಾಡ್ತಾ ಇದ್ದೀವಿ. ಇದ್ರೊಳಗೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದು ವಸ್ತುವಿನ ಒಂದು ಥೀಮ್ಯಾಟಿಕ್ ಆಗಿ ಪ್ರತಿ ವರ್ಷ ಇಟ್ಕೋತಾ ಇದೀವಿ. ಫಾರ್ ಎಕ್ಸಾಂಪಲ್, ಈ ವರ್ಷ ಸರ್ವಜನಾಂಗದ ಶಾಂತಿಯ ತೋಟ ಇತ್ತು, ಹೋದ ವರ್ಷ ಸಮಾನತೆ ಮತ್ತು ನ್ಯಾಯದ ಕಲ್ಪನೆಯ ಬಗ್ಗೆ ಇತ್ತು. ಅವಾಗ ಲಾಸ್ಟ್ ಇಯರ್ ನೀವು ನಮ್ಮ ಕ್ಯಾಲೆಂಡರ್ ನೋಡಿದ್ರೆ ಅದರಲ್ಲಿ ಇದ್ದ ಹೆಚ್ಚು ಎಲ್ಲ ಸಿನಿಮಾಗಳು ಸಾಕ್ಷ್ಯ ಚಿತ್ರಗಳೇ, ಡಾಕ್ಯುಮೆಂಟರಿ ಫಿಲ್ಮ್ಗಳೇ. ಒಂದು ಥೀಮ್ಯಾಟಿಕ್ ಅಂತ ಈ ವರ್ಷ ಒಂದು ಹೊಸ ಪ್ರಯೋಗವಾಗಿ ಏನ್ ಮಾಡಿದೀವಿ ಅಂದ್ರೆ, ಈ ಸರ್ವಜನಾಂಗ ಶಾಂತಿಯ ತೋಟದಲ್ಲಿ ಕಿರುಚಿತ್ರಗಳನ್ನ ಹಾಕ್ತಾ ಇದೀವಿ. ಇವೆರಡಕ್ಕೂ ಒಂದು ವೇದಿಕೆಯಾಗಿ ಇದು ಬೆಳೀತಾ ಇದೆ. ಇದು ಮುಂದಿನ ಕಾಲದಲ್ಲಿ ರೆಗ್ಯುಲರ್ ಆಗಿ ಪರ್ಮನೆಂಟ್ ಆಗಿ ಸಾಕ್ಷ್ಯ ಚಿತ್ರಗಳು ಇರೋ ಸಾಧ್ಯತೆಗಳು ಇದಾವೆ, ಇರುತ್ತೆ. ಅದರಿಂದ ನಿಮ್ಮ ಇದು ಐ ಥಿಂಕ್ ಇಫ್ ಯು ಲುಕ್ ಅಟ್ ನಮಗೆ ಇದನ್ನ ನೋಡಿದ್ರೆ, ಬೆಳವಣಿಗೆ ನೋಡಿದ್ರೆ, ಇದು ಈ ಚಿತ್ರೋತ್ಸವ ಬೆಳವಣಿಗೆ ನೋಡಿದ್ರೆ ಅದು ಆಗಿದೆ, ಮುಂದೆ ಮತ್ತೆ ತಿರ್ಗಾ ಬರುತ್ತೆ. ಅಲ್ಲ, ಸ್ಪರ್ಧೆಗೆ ಅದಕ್ಕೆ ಬೇಕಾದ ಮುಂದಿನ ದಿನಗಳಲ್ಲಿ ಅದು ಬೆಳೆಯುವ ಸಾಧ್ಯತೆಗಳಿದೆ. ಮುಂದಿನ ದಿನಗಳಲ್ಲಿ ಈಗ ವಿತಿನ್ ಲಿಮಿಟೆಡ್ 7 ದಿನದಲ್ಲಿ ನಮ್ಮ ಈಗಾಗಲೇ ನೀವು ನೋಡ್ದಂಗೆ ನಾವು ಶುರು ಮಾಡಿದ್ದು 2006ರಲ್ಲಿ ನಾವು ಶುಚಿತರ, ಅದಕ್ಕೂ ಇವಾಗ್ಲೂ ಬೆಳವಣಿಗೆ ನೀವು ನೋಡಿದ್ರೆ ಅಗಾಧ ಅಲ್ಲೇ ಇದ್ರೂ ಕೂಡ ಬಹಳ ಚೆನ್ನಾಗಿ ಬೆಳವಣಿಗೆ ಆಗಿದೆ. ನನಗೆ 600 ಜನ ಡೆಲಿಗೇಟ್ಸ್ ಇದೆ ನಾನು ಫಸ್ಟ್ ಫೆಸ್ಟಿವಲ್ ಇದು ಮಾಡಿದಾಗ. ಇವತ್ತು 10,000 ಜನ ಡೆಲಿಗೇಟ್ಸ್ ನಿಲ್ಲಿಸ್ಬಿಡ್ತೀವಿ ನಾವು. ಒಂದು 10 ದಿನ ಆದ್ಮೇಲೆ ರಿಜಿಸ್ಟ್ರೇಷನ್ ನಿಲ್ಲಿಸ್ತೀವಿ ನಾವು. ಅಷ್ಟರ ಮಟ್ಟಿಗೆ ಜನ ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಸಿನಿಮಾಗಳನ್ನ, ಅದು ತೊಡ್ಕೊಳ್ತಾ ಇದ್ದಾರೆ. ಅಂಡ್ ನಮ್ಮ ಇನ್ನೊಂದು ಮುಖ್ಯವಾದ ನಿಮ್ಮ ಕನ್ನಡ ಫಿಲ್ಮ್ ಮೇಕರ್ಸ್ ಕೇಳಬೇಕಾದ್ರೆ, ನಾವು ಶುರು ಮಾಡಿದಾಗ ಇದನ್ನ ಜಗತ್ತು ಬೆಂಗಳೂರಿಗೆ ಅನ್ನೋ ಇದರಲ್ಲಿ ಶುರು ಮಾಡಿದ್ವಿ. ಇವತ್ತು ಜಗತ್ತು ಬೆಂಗಳೂರಿಗೆ ಮತ್ತು ಬೆಂಗಳೂರು ಜಗತ್ತಿಗೆ ಅಂತ ಅದನ್ನ ವಿಸ್ತರಣೆ ಮಾಡ್ತಾ, ಅಂದ್ರೆ ಕನ್ನಡ ಸಿನಿಮಾಗಳು ಇಲ್ಲಿ ಒಂದು ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಬಂದಾಗ ಇದಕ್ಕೊಂದು ಇನ್ನೊಂದು ಕಡೆ ಎಲ್ಲೋ ರೆಕಗ್ನಿಷನ್ ಸಿಗುತ್ತೆ. ಅಂದ್ರೆ ನಮ್ದು 2 ಇಂಟರ್ನ್ಯಾಷನಲ್ ಜೂರಿಗಳಿದಾವೆ, ಅದರಲ್ಲಿ ಕನ್ನಡ ಸಿನಿಮಾ ಬಂದ್ರೆ ಅದಕ್ಕೊಂದು ಇಮಿಡಿಯೇಟ್ ಆಗಿ ರೆಕಗ್ನಿಷನ್ ಸಿಗುತ್ತೆ. ಇಲ್ಲಿ ಆದ ನಮ್ಮ ನೆಟ್ ಪ್ಯಾಕ್ ಜೂರಿನ ಬಂದ ಪ್ರಶಸ್ತಿ ಗಳಿಸಿದ ಎಷ್ಟೋ ಚಿತ್ರಗಳು ಬೇರೆ ಬೇರೆ ಚಿತ್ರೋತ್ಸವಗಳು ಹೋಗಿದೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಈಗ ನೆಟ್ ಪ್ಯಾಕ್ ಇಸ್ ಗ್ಲೋಬಲ್ ಆರ್ಗನೈಸೇಷನ್. ಅಲ್ಲಿ ಕನ್ನಡ ಸಿನಿಮಾ ರೆಕಗ್ನಿಷನ್ ಆದ್ರೆ ಗ್ಲೋಬಲ್ ರೆಕಗ್ನಿಷನ್ ಸಿಗುತ್ತೆ ಅವ್ರಿಗೆ. ಬೇರೆ ಬೇರೆ ಚಿತ್ರೋತ್ಸವಗಳಿಗೆ ಹೋಗೋ ಸಾಧ್ಯತೆಗಳು ಇರ್ತವೆ. ಎಲ್ಲಕ್ಕೂ ಸಾಧ್ಯತೆಗಳು ಅಂದ್ರೆ ಅದು ಡೆಫಿನೆಟ್ ಆಗಿ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಸಿಗುತ್ತೆ. ಆ ದೃಷ್ಟಿಯಿಂದ ನಾವು ಈಗ ಬೆಂಗಳೂರಿಗೆ ಜಗತ್ತು ಬೆಂಗಳೂರಿಗೆ, ಬೇರೆ ಭಾಷೆಯ ಚಿತ್ರಗಳು ಬೆಂಗಳೂರಿಗೆ, ಕನ್ನಡ ಭಾಷೆಯ ಚಿತ್ರಗಳು ಬೇರೆ ಜಗತ್ತಿಗೆ, ಆ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯು ಫಾರ್ ಕಮಿಂಗ್. ಅಂಡ್ ನೆಕ್ಸ್ಟ್ ಸ್ಕ್ರೀನಿಂಗ್ ಇರೋದ್ರಿಂದ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. Can be wiped out that easily. I will not make it very easy for him. So I'm really glad that in such a prominent festival, in the 16th edition of Bangalore Festival, Apparam got a space and got an opportunity to show to many more people. And I really request you to please watch the movie today. It's getting screened today at 3:15 p.m. I'm repeating the screen number in case if you did not notice it. Screen 6. So please do watch, and I would really love to hear your comments. Thank you so much. Okay. Thank you, Indu. I mean, we have 2 fighters here. Even JN is another fighter, I know.
and we know the issues. In fact, these film festivals are there for such platforms for such activities. You know, we need independent filmmakers to give their voice. At least these forums, if not, because the marketplace doesn't provide the space for people like you to do that. And that's my personal view, that film festival should actually specifically be available for these kinds of issues to be raised. Thank you for accepting our invitation coming here. Jay, please. Thank you. Thank you for inviting us, and I'm so proud and thrilled to show my new film, Rhythm of Tamam, here in the festival. And thank you very much for your kindness and your hospitality and love of Kannada people. I've been really enjoying that last 8 years. I moved to Canada technically to do this film. So for me, my name is Jayan Cherian. This is the third film I am doing in India. The first film I did in India was a feature film 2013, Papilio Butta, which was initially banned in India, and it was screened. It was premiered at Berlinale that year, and it was Teddy Award nominee, and went several other festivals around. And even we kicked out of the Kerala Film Festival that year, and our private screenings being shut down by the cops. And it was a long censorship battle. And later, I made a film on the LGBTQI movement in Kerala, especially in 2016. Its name is Car Bodyscapes. It was a plight of a gay painter trying to have an exhibition, a solo exhibition in Calicut. And some conservative forces are burning down the artwork, which was inspired by the real events. We all know that a homophobic conservative community attack on gay art. And also the film is about the sensorial intervention on artistic life of an artist. But unfortunately, that film was outrightly banned, and I was fighting with the censor board, and Mr. Pahalas Nihalani was on power at the time. So we had about 5 screenings around different cities and various litigations in the courts. And finally, we got a verdict from the division bench of Kerala High Court to get the certification. But INB Ministry and Pahalas Nihalani at the time refused to comply with the court order, and we went to file another suit against him and INB Ministry. And INB Ministry and Pahalas Nihalani found guilty on that verdict for subsidies. And he removed from the position after 2 years fight. Then President Joshi get in power. The first thing he did, he signed my certificate. That was the long battle done, but the film is still never been distributed in India. But it was in Amazon Prime, which is not available in India. That film was premiered at Torino Film Festival, and it went all around the world, which won several awards in Cape Town and several festivals. Then I started to work on this film, which about African diaspora in Uttara Kannada. Especially that film is dealing with the 3 languages. One is Havyak Kannada, the common Uttara Kannada language, especially the Brahmins speak that. And then the Konkani diaspora of African diaspora who speak Konkani, the Siddhi dialect. That was the main language of the film. And also there is a minor Urdu speaking Muslim community among Siddhi community. And the film is about the trafficked Portuguese people enslaved and trafficked several thousands of African people to India. And after the slavery ended, these people are escaped to the Konkan forest, and they're re-enslaved into Indian caste system by the landlords, especially the upper caste people of Uttara Kannada. But they are contained themselves into the forest, and still they are in a slave condition living, denied of basic human rights, and still being treated very, very badly.
and they integrated into the lowest stratum of the caste system. So this transition of colonial slavery into a millennium-old tool of oppression called caste system. So the film is kind of dealing with the intergenerational trauma of the slave community. The name of the film is Rhythm of Damam, which is showing tonight, 5:30 in OD9. And some of the people probably watched the film. And Damam is an instrument, and also Damam is the name of their musical event, and also the rituals, they are part of their Hiriaru worship, the ancestral worship, which was very much connecting them to the Bantu people of Southeast Africa, and they were trafficked from the Mozambique port to Indian subcontinent. And this is the first film ever done in that language and with that people, exclusively Siddhi people of Uttar Kannada. And so glad I've been being adopted by that community, and also the love of the Kannada people and the Konkani language. I've been showered by this all beauty and cultural diversity of the Uttar Kannada and the stunning beauty of the topography there. Thank you very much, and I'm ready to answer any question if you watch the film. Otherwise, please catch the film tonight at like 5:30. Thank you. Thank you, Jane. He has come all the way to do. He did a lot of research in Siddhi, that area, and he has done a film that's kind of a document as well. Many people wouldn't know what's happening in that place. That's very important. Cinema can do that. That dimension of cinema is very crucial. A docu-feature is always a very important segment, because through feature you are communicating to more people. Through documentation you are creating a historical document. Thank you very much for doing that. And I have my friend Dipankar is with me. Dipankar is a good old friend of mine for a long time. I know him. His first film was a very big success. I've seen that film also. Unfortunately, I'm made to see your film now. I've seen Damam, I've seen this, but I've not seen his film still. Shantiniketan he has made. Dipankar, please. Thank you, sir. It's such a proud moment for me and my team that our film is here. So my name is Dipankar Prakash, and my film title is Shantiniketan. So the film is based on the real incident which was happened in 2018 in Rajasthan. So basically ये जो कहानी मेरे फ्रेंड की है, जो जिसे मैं 10 साल से उसका स्ट्रगल देख रहा हूँ उसकी लाइफ में, किस तरह से उसने स्ट्रगल किया है. तो कई बार क्या होता है, जब रेस्पॉन्सिबिलिटी बहुत ज़्यादा हो जाती है लाइफ में, तो इट्स वेरी डिफ़िकल्ट. उसका जो प्रेशर है समटाइम्स वो इतना डेंजरस हो सकता है कि वो किसी की भी लाइफ डिस्ट्रॉय कर सकता है. तो द फिल्म इज़ अबाउट अ फैमिली ड्रामा फिल्म. एंड इससे पहले जो मेरा फिल्म था नानेरा, वो भी एक फैमिली ड्रामा था, बट उसको भी सेंसर नहीं मिला. अभी सर बोल रहे थे कि सेंसर का इशू है, वो सभी फिल्म मेकर्स के साथ है. मुझे लगता है जितने भी इंडिपेंडेंट फिल्म मेकर्स है, एवरीवन इज फेसिंग द सेम थिंग्स इन द सेंसर. सो आज 5:30 का उसका शो है. आप अगर आपने देख लिया है तो ठीक है, अगर नहीं देखा है तो आप देखिए, और अगर उससे रिलेटेड कुछ भी आपको पूछना है तो यू कैन आस्क. थैंक यू. Any questions from the media, from anybody sitting here? Can't see. Languages. These are coming into focus. Because these are the only things that can happen. Even in Karnataka, the Tudu, Konkani, these films are coming up. They are actually throwing up the new issues. Because they are the people who are never being a part of the mainstream cinema, in Indian cinema. Now, this is a question which you are raising here in two levels. One is the platforms on which we can find our voices. There's one interesting film which I think it is in Hindi. I think it is from Jharkhand. It's about the AI in the tribal people. Humans in the loop. Yes. Therefore, we have films like that. We have Ajura, which is made in small. It's about. I brought it under I have a section called Incredible India, Little Known Languages of India. Or in that we are bringing to not mainstream, at least to focus or give an emphasis to these kinds of films which don't find the kind of recognition they should give, because they are about identities.
They're not about cinemas as a kind of a what we have received cinema all to. It is not about that. It is about identities of people which we have to recognize, and what we call I mentioned this word yesterday also, the asmita, the identity of the people is coming. Like, see this, we know they are in Karnataka for hundreds and hundreds of years, but we don't know much about them. Because they are not closer to the mainstream discourses, cultural discourses. Your film, even earlier one, it's about the lower middle class families in there. We don't get the kind of recognition we should get in that. Because we are always concerned about, if you see particularly the mainstream cinema India, it is always a particular economic class. It doesn't deal with people who have, like women's issue, you have raised. Everybody knows it, but ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ. ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಮೀಡಿಯಾ ಸಮಾಚಾರವನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.